ಆಂಗಿರಸ ಗೋತ್ರದ ಅಲ್ಲಿ ಬಂದ ಒಬ್ಬ ಋತ್ವಿಜನ ಮನೆಯಲ್ಲಿ ಇದೇ ಭರತ ಮತ್ತೆ ಹುಟ್ಟಿ ಬಂದ. ಅಲ್ಲಿ ಹೆಸರು ಹೇಳುವುದಿಲ್ಲ, ಅವನೇ ಭರತ ಹುಟ್ಟಿ ಬಂದ ಅಂತ. ಅವನಿಗೆ ಇಬ್ಬರು ಹೆಂಡಂದಿರು ಆ ಬ್ರಾಹ್ಮಣನಿಗೆ. ಮೊದಲನೇ ಹೆಂಡತಿಯಲ್ಲಿ 9 ಜನ ಮಕ್ಕಳು, ಎರಡನೇ ಹೆಂಡತಿಯಲ್ಲಿ ಅವಳಿ ಜವಳಿ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು. ಆ ಗಂಡು ಇವನೇ. ಮನೆಯಲ್ಲಿ ತಂದೆ ಇವನಿಗೆ ಉಪನಯನ ಮಾಡಬೇಕು ಅಂತ ಬಹಳ ಪ್ರಯತ್ನಪಟ್ಟು ಏನು ಮಂತ್ರ ಹೇಳಿಸಿದ್ರು ಇವನ ಬಾಯಲ್ಲಿ ಸರಿ ಮಂತ್ರ ಬರ್ತಿರಲಿಲ್ಲ. ಉಪನಯನ ಅಂತೂ ಆಗೋಯ್ತು, ಆದರೆ ಇವನೇನಕ್ಕೂ ಇವನಿಗೇನಂದ್ರೆ ಎಲ್ಲ ಹಿಂದಿದ್ದು ನೆನಪಿತ್ತು. ಅದರಿಂದಾಗಿ ಯಾವುದರಲ್ಲೂ ಅಂಟಿಕೊಂಡು ಬಿಡುತ್ತೆ ಅನ್ನೋ ಭಯ. ಯಾವಾಗ ಜಿಂಕೆ ಒಂದು ಅಟ್ಯಾಚ್ಮೆಂಟ್ನಿಂದಾಗಿ, ಒಂದು ಜಿಂಕೆ ಅದು ವಸ್ತುತಃ ಅದೇನು ನೋಡಿ, ಸಂಸಾರ ಅಂತ ನಾವು ಹೇಳುವಾಗ ಹೆಂಡತಿ ಮಕ್ಕಳು ಅಂತ ಅಂದ್ಕೊಳ್ತೇವೆ. ಹೆಂಡತಿ ಮಕ್ಕಳೇ ಆಗಬೇಕಾಗಿಲ್ಲ ಸಂಸಾರ ಅಂದರೆ. ಎಷ್ಟೋ ಜನ ಮದುವೆ ಆಗಿರುವುದಿಲ್ಲ, ಅವರ ಅಣ್ಣನ ಮಕ್ಕಳನ್ನೋ ತಮ್ಮನ ಮಕ್ಕಳನ್ನೋ ತಂಗಿ ಮಕ್ಕಳನ್ನೋ ನೋಡಿಕೊಂಡು ಇಡೀ ಜೀವನ ಸವಿಸ್ತಾರೆ. ನನ್ನ ಬೇಕಾದಷ್ಟು ಅಂಥದ್ದು ನೋಡಿದ್ದೇವೆ ನಾವು. ಅಂದರೆ ಸಂಸಾರ ಅಂದರೆ ಕೇವಲ ತನ್ನ ಬಾಳ ಸಂಗಾತಿ ಆಗಬೇಕು ಅಂತಿಲ್ಲ, ಯಾವುದೋ ಒಂದನ್ನು ಅಂಟಿಸಿಕೊಂಡು ಅದು ಜೀವಂತ ವಸ್ತುವೂ ಆಗಬೇಕಾಗಿಲ್ಲ. ಎಷ್ಟೋ ಸರ್ತಿ ನಾವು ತೋಟ ಅಥವಾ ಗದ್ದೆ ಅಥವಾ ಯಾವುದೋ ಒಂದು ವಸ್ತುಗಳನ್ನು ಕೂಡ ರಕ್ಷಿಸುವ ಭರದಲ್ಲಿ ನಾವು ಅದರಲ್ಲಿ ಆಸಕ್ತರಾಗಿ ಬಿಟ್ಟರೆ ಸಮ್ಯಕ್ ತತ್ರೈವ ಸರತಿ, ಭಗವಂತನಲ್ಲಿ ಅಪಸರತಿ, ಇದರಲ್ಲಿ ಸಂಸರತಿ. ಅಂತಹ ಸಂಸಾರದ ವ್ಯವಸ್ಥೆಯಲ್ಲಿ ಬಿದ್ದು ಜಡಭರತನಾಗಿ ಹುಟ್ಟಿದಾಗ ಇನ್ನೊಮ್ಮೆ ಈ ಥರದ ಅಟ್ಯಾಚ್ಮೆಂಟಿಗೆ ನಾನು ತಾಗಿಕೊಳ್ಳಬಾರದು ಅಂತ ಯಾವುದನ್ನು ಅಂಟಿಸಿಕೊಳ್ಳದೆ ಎಲ್ಲದಿಂದಲೂ ದೂರನೇ ಇರ್ತಾನೆ. ಇದು ಉಳಿದವರಿಗೆ ಅರ್ಥ ಆಗಲ್ಲ. ದಡ್ಡು ಪೆದ್ದು ಇದಕ್ಕೇನು ಬುದ್ಧಿ ಇಲ್ಲ ಅಂತ ಎಲ್ಲ ತಿರಸ್ಕರಿಸಲಿಕ್ಕೆ ಶುರು ಮಾಡ್ತಾರೆ. ತಂದೆ ಕಾಲ ಆಗ್ತಾನೆ. ಆ ತಾಯಿಯು ಕೂಡ ಆ ತಂದೆ ಕಾಲ ಆದಾಗ ಅವಳು ಪ್ರಾಣ ಬಿಡ್ತಾಳೆ. ಈ ದೊಡ್ಡ ಆ ತಂಗಿ ಬಗ್ಗೆ ಏನು ಹೇಳೋದಿಲ್ಲ ಏನಾಯಿತು ಅಂತ. ಆದರೆ ಈ ಅಣ್ಣಂದರೆಲ್ಲರೂ ಆ ಮನೆಯಲ್ಲಿ ಯಾಜಮಾನಿಕ ನಡೆಸ್ತಾ ಇದ್ದವರು ಎಲ್ಲೇ ಒಂದು ಹಟ್ಟಿಯಲ್ಲಿ ಅವನಿಗೆ ಒಳಗೆ ಬರಲಿಕ್ಕೂ ಅವಕಾಶ ಇಲ್ಲದಾಗ ಎಲ್ಲೋ ಅವನು ಹೊರಗೇ ಇರಬೇಕು. ಅದು ಎಲ್ಲೋ ಶಾಲೆಯ ಹೊರಗೆ ಭಾಗದ ಕಾಲು ತೊಳೆಯೋ ಜಾಗ ಇನ್ನೆಲ್ಲೋ ಇರುತ್ತೋ ಅಲ್ಲಲ್ಲೇ ಓಡಾಡ್ಕೊಂಡಿರ್ಬೇಕು. ಅವನು ಇಲ್ಲಿ ಬರಲಿಕ್ಕೆ ಅವಕಾಶ ಇಲ್ಲದ ಹಾಗೆ ಅವನನ್ನು ಹೊರಗೆ ತಿನ್ನಲಿಕ್ಕೂ ಹಾಗೆ. ಅವನಿಗೆ ಯಾವುದೋ ನಿನ್ನೆದು ಮೊನ್ನೆದು ಹಳಸಿದ ಪದಾರ್ಥ ಕೊಟ್ಟರೆ ಅವನು ಯೋಚನೆ ಮಾಡುತ್ತಿದ್ದ. ರಾಜನಾಗಿದ್ದಾಗ ಒಂದು ಕಾಲದಲ್ಲಿ ಆನೆ ಮೇಲೆ ಮೆರೆಸುವೆ, ಒಂದು ಕಾಲದಲ್ಲಿ ಬರಿಗಾಲಲ್ಲಿ ನಡೆಸುವೆ, ಒಂದು ಕಾಲದಲ್ಲಿ ಮೃಷ್ಟಾನ್ನ ಭೋಜನ, ಮತ್ತೊಂದು ಕಾಲದಲ್ಲಿ ಬರೀ ತಂಗಳನ್ನು ಏನೋ ಕೊಡ್ತಾನೆ. ಅವನದ್ದೇ ಆಲೋಚನೆ, ಅವನದ್ದೇ ಆಟೋಟ ಇದೆಲ್ಲ ಅಂತ ಭಾವಿಸಿ ಒಂದಕ್ಕೂ ಬೇಸರ ಮಾಡಿಕೊಳ್ತಿರ್ಲಿಲ್ಲ. ಒಂದು ಚಳಿಯಲ್ಲೇ ಇರ್ತಿದ್ದ, ಮಳೆಯಲ್ಲೇ ಬಿದ್ದಿರ್ತಿದ್ದ, ಬೇಸಿಗೆಯಲ್ಲಿ ಸೆಕೆನೇ ಆಗ್ತಿತ್ತು ಹೊರಗಡೆ ಇದ್ದರು. ಯಾವುದಕ್ಕೂ ತನ್ನ ಶರೀರ ಅದರ ಜೊತೆಗೆ ಅಂಟಿಸಿಕೊಳ್ಳದಷ್ಟು ಅದನ್ನು ಪೂರ್ತಿಯಾಗಿ ವಿರಕ್ತನಾಗಿ ಬದುಕಿ ಓಡಾಡ್ತಾ ಇದ್ದ. ಅದರ ಮಧ್ಯದಲ್ಲಿ ಒಂದು ಸರ್ತಿ ಅಂದರೆ ಏನು ಮಾಡ್ತಿದ್ದ ಅಂದರೆ, ಯಾರಾದರೂ ಏನಾದರೂ ಕೆಲಸ ಹೇಳಿದರೆ ಅದನ್ನು ಬಿಟ್ಟಿ, ವಿಷ್ಠಿ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ವಿಷ್ಠಿ ಅನ್ನೋ ಶಬ್ದವೇ ನಾವು ಕನ್ನಡದಲ್ಲಿ ಬಿಟ್ಟಿ ಅಂತ ಹೇಳೋದು. ಬಿಟ್ಟಿ ಅಂದರೆ ಉಚಿತ, ಏನೂ ಪಗಾರ ತೆಗೆದುಕೊಳ್ಳದೆ, ಸಂಭಾವನೆ ತೆಗೆದುಕೊಳ್ಳದೆ ಕೆಲಸ ಮಾಡೋದು. ಬಿಟ್ಟಿ ಬಿದ್ದಿರ್ತಾನೆ ಅಂತ. ಇಲ್ಲಿ ಏನು ಕೆಲಸ ಮಾಡಲ್ಲ, ತಿನ್ಲಿಕ್ಕೆ ಮಾತ್ರ ಇರ್ತಾನೆ ಅಂತ ಹೇಳುವಾಗ ನಾವು ಶಬ್ದ ಬಳಸ್ತೇವೆ. ಅದು ವಿಷ್ಠಿ ಎನ್ನುವ ಸಂಸ್ಕೃತದ ಶಬ್ದ. ಹಾಗೆ ಇವನನ್ನು ಪುಕ್ಕಟ್ಟೆ ಕೆಲಸ ಮಾಡಿಸ್ತಾ ಇರ್ತಾರೆ. ಎಲ್ಲ ಕಡೆನೂ ಇವನು ಅವನ ಪಾಡಿ ಕೆಲಸ. ಕೊನೆ ಕೆಲವರೆಲ್ಲ ಏನಾದರೂ ತಿನ್ಲಿಕ್ಕೆ ಕೊಡ್ತಾರೆ, ತಿಂದು ಬರ್ತಿದ್ದ. ಏನಾದರೂ ಬೈದರೆ ಬೈಸ್ಕೊಂಬರ್ತಿದ್ದ, ಹೊಗಳಿದ್ರೆ ಹೊಗಳಿಸ್ಕೊಂಬರ್ತಿದ್ದ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಒಬ್ಬ ರಾಜ ಇದ್ದ, ಬಹಳ ದುಷ್ಟ. ಆದರೆ ಅವನಿಗೊಂದು ಕೆಟ್ಟ ಆ್ಯಂಬಿಷನ್ ಇತ್ತು, ಏನೋ ಇಡೀ ರಾಜ್ಯವನ್ನು ತನ್ನ ವಶಕ್ಕೆ ಮಾಡಿಕೊಳ್ಬೇಕು ಅಂತ. ಅದಕ್ಕೋಸ್ಕರ ಅವನು ಯಾರ ಹತ್ರನೋ ಹೋಗಿ ಒಬ್ಬ ತಲೆ ಕೆಟ್ಟ ಜೋಯಿಸರ ಹತ್ರ ಕೇಳಿದಾನೆ, ನರಬಲಿ ಕೊಡಬೇಕು ಅಂತ ಹೇಳಿದ್ದಾನೆ. ಅವನದೊಂದು ಆರಾಧನೆಯ ಉಗ್ರ ಕಾಳಿಯ ಒಂದು ಉಪಾಸನೆ ಇತ್ತು. ಆ ಉಪಾಸನೆಗೆ ನರಬಲಿಯನ್ನು ಕೊಡಬೇಕು ಅಂತ ಹೇಳಿದ್ದಕ್ಕೋಸ್ಕರ ತನ್ನ ಸಹಚರರನ್ನು ಹುಡುಕಿ ಕಳುಹಿಸ್ತಾನೆ. ಕಳುಹಿಸಿದಾಗ ಇವನು ಗದ್ದೆ ಪಕ್ಕದಲ್ಲಿ ಕೂತಿರ್ತಾನೆ ಕಣ್ಮುಚ್ಕೊಂಡು. ಅಲ್ಲಿ ಏನಾದರೂ ಗದ್ದೆಯಲ್ಲಿ ಬೆರ್ಚಪ್ಪನನ್ನು ನಿಲ್ಲಿಸ್ಲಿಕ್ಕಾಗಲಿಲ್ಲ, ಇವನನ್ನೇ ನಿಲ್ಲಿಸ್ಬಿಟ್ಟಿದ್ರು. ಇವನು ಅಲ್ಲಿ ಬಂದ ಕಾಳು ತಿನ್ನಲಿಕ್ಕೆ ಬರುವ ಹಕ್ಕಿಗಳನ್ನು ಅಥವಾ ಪ್ರಾಣಿಗಳನ್ನು ಓಡಿಸ್ಬೇಕು, ಇಷ್ಟೇ ಕೆಲಸ ಅವನು ಮಾಡ್ತಾ ಇದ್ದ. ಒಂದು ಕೆಲಸ ಇದೆ, ಬರ್ತೀಯಾ? ಬರ್ತೇನೆ ಅಂದ. ನನ್ನ ಜೊತೆಗೆ ಬರಬೇಕು, ಬರ್ತೇನೆ ಅಂದ. ಬಂದ. ಎಲ್ಲಿ ಕರ್ಕೊಂಡು ಹೋದ್ರು ಅಲ್ಲಿ ತನಕನೂ ಹಾಗೇ ನಡ್ಕೊಂಡು ಹೋದ ಮೇಲೆ ಒಂದು ಕಾಡಿನ ಮಧ್ಯದಲ್ಲಿ ಒಂದು ದೇಗುಲಕ್ಕೆ ಕರ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೋದ್ರು? ಇಲ್ಲಿ ಕೂಡು ಅಂದರು. ಕೂತ. ಸ್ನಾನ ಮಾಡಿಸ್ಕೊಂಡ, ಲೇಪನ ಹಚ್ಚಿಸ್ಕೊಂಡ, ಬಟ್ಟೆ ಉಡಿಸಿದ್ರು, ಹೊಸ ಬಟ್ಟೆ ಉಡ್ತಾ, ಮಾಲೆ ಹಾಕಿಸ್ಕೊಂಡ. ಮೈ ಕೈಗೆಲ್ಲ ಚೆನ್ನಾಗಿ ಅವನನ್ನು ತಿಕ್ಕಿ ತೀಡಿ, ಅಂದರೆ ದೇಹದಲ್ಲಿ ಎಲ್ಲಿಯಾದರೂ ಊನತೆ ಇರಬಾರ್ದು ಅಂತ ಅದೆಲ್ಲವನ್ನು ನೋಡಿದರು. ಎಲ್ಲ ಸುಮ್ಮನೆ ನೋಡಿಸ್ಕೊಂಡು ಅವನ ಪಾಡಿ ಕೂತ. ಈ ಕಡೆ ಬಾ ಅಂದರು. ಒಂದು ದೊಡ್ಡ ಕಾಳಿಯ ವಿಗ್ರಹ ಇತ್ತು, ಎದುರುಗಡೆ ಕೂಡು ಅಂದು ಕೂತ. ತಲೆ ಬಗ್ಗಿಸಿದ. ಇಷ್ಟು ಮಾಡುವಾಗಲೂ ಹರಿಧ್ಯಾನ ತತ್ಪರ, ಭಗವಂತನ ಎಚ್ಚರ ಮಾತ್ರ ಅವನಿಗೆ ತಪ್ಪಿಸಲಿಲ್ಲ. ತಲೆ ಬಗ್ಗಿಸಿ ಆ ರಾಜ, ಅವನು ಪುರೋಹಿತ ಒಂದು ಕಡೆಯಿಂದ ಮಂತ್ರ ಹೇಳ್ತಿದ್ದಾನೆ, ಇನ್ನೊಬ್ಬ ಯಾರೋ ಮಂತ್ರಿ ಅವ್ರ ಜೊತೆ ಕರ್ಕೊಂಡು ಬಂದವರು ಎಲ್ಲ ಗುಟ್ಟಾಗಿ ಎಲ್ಲ ದೊಡ್ಡ ಮಟ್ಟದಲ್ಲಿ ಸೇರ್ಕೊಂಡಿದ್ದಾರೆ. ಸೇರ್ಕೊಂಡು ಇನ್ನು ಬಲಿ ಕೊಡಬೇಕು ಅಂತ ತಲೆ
ಬಗ್ಗಿಸಿದವನ ತಲೆ ಮೇಲೆ ಖಡ್ಗ ಎತ್ತಿ ಇನ್ನೇನು ಹೊಡಿಬೇಕು ಅನ್ನೋಷ್ಟರಲ್ಲಿ ಆ ವರ್ಣನೆ ಬಹಳ ಚೆನ್ನಾಗಿದೆ. ಕಾಳಿಗೆ ತಡಿಲಿಕ್ಕಾಗಲಿಲ್ಲಂತೆ. ಅವನ ವರ್ಚಸ್ಸು ಅವಳನ್ನೇ ಹಿಂದಕ್ಕೆ ತಳ್ಳಿದ ಹಾಗೆ ಅನ್ನಿಸ್ತಾ ಇತ್ತಂತೆ. ಇದು ಏನಾದರೂ ಈಗ ಹೀಗಾದರೆ ಮಾತ್ರ ನನ್ನ ಈ ಸ್ಥಿತಿಗೆ ಅರ್ಥ ಇಲ್ಲ ಅಂತ ಭಾವಿಸಿ ಆ ಪ್ರತಿಮೆಯಿಂದ ಹಾಗೆ ನುಗ್ಗಿದವಳು ತನ್ನ ಈ ಪ್ರತಿಮೆಯಲ್ಲೇ ಇದ್ದ ಆಯುಧವನ್ನು ಹಾಗೆ ತೆಗೆದುಕೊಂಡು ತಲೆ ಕತ್ತರಿಸಲಿಕ್ಕೆ ಬಂದವನು ರಾಜ ಮಂತ್ರಿ ಅಲ್ಲಿ ಕರ್ಕೊಂಡು ಬಂದವರು ಎಲ್ಲರ ತಲೆಯನ್ನು ಚೆಂಡಾಡಿ ನೆತ್ತರನ್ನು ಬಸಿದು ಕುಡಿದು ಸುಮ್ಮನೆ ಅಲ್ಲೇ ಬಂದು ನಿಂತರೆ ಇವನು ಅಷ್ಟೇ ಹಾರಿಸ್ತಾ ಇದ್ದಾಳೆ. ಅಯ್ಯೋ ಏನೋ ಆಗ್ಬಿಡುತ್ತೆ, ಒಂದು ಭಯ ಇಲ್ಲ, ನಿರ್ಭಯನಾಗಿ ಮತ್ತೆ ಸ್ಮರಣೆ ಮಾಡ್ತಾ ಅವಳಿಗೂ ಕೈ ಮುಗಿದು ಸರಿ ಇನ್ಯಾರು ಮಾತಾಡಿಸೋರಿಲ್ಲ, ಇಲ್ಲಿಂದ ಹೊರಡ್ಬೋದು ಅಂತ ಅಂದ್ಕೊಂಡ ಸೀದಾ ಹೊರಟು ಮತ್ತೆ ವಾಪಸ್ಸು ಬಂದು ಮತ್ತೆ ಯಥಾ ಪ್ರಕಾರ ಯಾರೋ ಏನೋ ಹೊತ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಹೊತ್ಕೊಂಡು ಅಂಗಡಿ ತನಕ ಇಡು, ಇನ್ನು ಮನೆ ತನಕ ಹಾಕು, ಅದು ಹಾಕು ಇದು ಹಾಕು ಅಂತ ಹೇಳಿದ್ರೆ ಹಾಕೊಂಡು ಬರ್ತಿದ್ದ. ಎಲ್ಲೋ ಒಂದು ನಿಂತಿದ್ದ. ಈ ರಘುಗಣ ರಾಜ, ಅವನು ಸಿಂಧು ಸೌವೀರ ದೇಶದ ರಾಜ. ಅವನ ಮೇನೆಯನ್ನು ಹೊರುವ 4 ಜನರಲ್ಲಿ ಒಬ್ಬನಿಗೆ ಏನೋ ಹೆಚ್ಚು ಕಮ್ಮಿ ಆಗಿದೆ, ಹೊಟ್ಟೆ ಹಾಳಾಗಿದೆ, ಏನೋ ಆಗಿದೆ, ಅವನು ಹೊರಟೋದ. ಹೇಗೆ ಮುಂದೆ ಹೋಗೋದು? ಅವನು ಯಾಕೆ ಹೊರಟಿದ್ದ ಅಂದರೆ ಅಧ್ಯಾತ್ಮದ ವಿದ್ಯೆಯನ್ನು ನಾನು ಕಲಿಯಬೇಕು, ಕಪಿಲರ ಆಶ್ರಮಕ್ಕೆ ಹೋಗಬೇಕು ಅಂತ ಮೇನೆಯಲ್ಲಿ ಕೂತಿದ್ದ. ಹೇಳಿದರು ಹೀಗೊಬ್ಬನನ್ನು ನಾವು ವ್ಯವಸ್ಥೆ ಮಾಡಿಕೊಳ್ಬೇಕು. ಸರಿ ಇಲ್ಲೇ ಇರ್ತೇನೆ, ಯಾರಾದರೂ ಇಲ್ಲೇ ಅಕ್ಕಪಕ್ಕದಲ್ಲಿ ಇದ್ದರೆ ನೋಡ್ಕೊಂಡು ಬನ್ನಿ. ಇವನು ಹೊರೆ ಹಾಕಿ ಯಾವುದೋ ಮನೆ ಮುಂದೆ ಇಳಿಸುವಾಗ ಇವರು ಬಂದರು. ಇವನು ನೋಡಲಿಕ್ಕೆ ಗಟ್ಟಿ ಮುಟ್ಟಿದ್ದಾನೆ. ಅದರಲ್ಲಿ ಒಂದು ವರ್ಣನೆ ಬಹಳ ಚೆನ್ನಾಗಿದೆ. ಅವನು ತಿನ್ನಲಿಕ್ಕೆ ಏನು ಕೊಡಲಿಲ್ಲ ಅಂದರು ಯಾರೂ ಕೂಡ, ಅವನ ದೇಹ ಮಾತ್ರ ಅದು ಎಷ್ಟು ಗಟ್ಟಿ ಮುಟ್ಟಿತ್ತು ಅಂದರೆ ಈ ಬೇರೆಯವರೆಲ್ಲ ಇವನೇನು ಗುಟ್ಟಾಗಿ ಎಲ್ಲೋ ಏನೇನೋ ಬೇಡವಾದ್ದೆಲ್ಲ ತಿಂದು ಇಷ್ಟು ಹುರಿಗೊಳಿಸ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಬೇಕು. ಆದರೆ ಯಾವತ್ತೂ ತನ್ನ ಆಹಾರದ ಬಗೆಗೆ ಅವನು ಯೋಚಿಸಿದವನೇ ಅಲ್ಲ. ಕೇಳಿದರು, ರಟ್ಟೆ ಎಲ್ಲ ಗಟ್ಟಿ ಮುಟ್ಟಿತ್ತು, ಒಂದು ಕೆಲಸ ಇದೆ ಬರ್ತೀಯಂತ. ಬರ್ತೇನೆ. ಸರಿ ಹೆಗಲು ಕೊಡಬೇಕು ಇದಕ್ಕೆ, ನಾವೆಲ್ಲ 4 ಜನ ಇದ್ವಿ, ನೀನು ಒಂದು ಕಡೆಯಿಂದ ಹೆಗಲು ಕೊಡಬೇಕು ಅಂತ. ಆಯಿತು ಅಂತ ಕೊಟ್ಟ. ಸ್ವಲ್ಪ ದೂರ ಹೋಗ್ತಾ ಇರಬೇಕಾದ್ರೆ ಅವನು ಅಲ್ಲಿ ಕಾಳಿ ಒಂದು ಮಾತು ಹೇಳ್ತಾಳೆ. ಅವಳು ಅಂದ್ಕೊಳ್ತಾಳೆ, ಇವನು ಒಂದು ಸಣ್ಣ ಇರುವೆಗೂ ನೋಯಿಸದಷ್ಟು ಅತ್ಯಂತ ಮನಸ್ಸಿನಿಂದ ನಿಸ್ಪೃಹನಾದ ವ್ಯಕ್ತಿ. ಇಂಥವನಿಗೆ ಏನಾದರೂ ಇವರು ಅನ್ಯಾಯ ಮಾಡಿದರು ಅಂತಾದರೆ ಅವನ ಅಲ್ಲಿಯ ತನಕದ ಆ ಪ್ರಾಣಿಗಳ ಮೇಲೆ ಅವನು ತೋರಿಸಿದ ಪ್ರೀತಿಗೆ ಅರ್ಥ ಇಲ್ಲ ಅಂತಾಗತ್ತೆ. ಅದರಿಂದಾಗಿ ಇವನಿಗೆ ಹಿಂಸೆ ಆಗುವಾಗ ನಾನು ಮಾಡಬಾರ್ದು. ನಾವು ಯಾವಾಗ ಇನ್ನೊಂದು ಪ್ರಾಣಿಗೆ ಹಿಂಸೆ ಆಗದಂತೆ ಕನಿಷ್ಠ ಪಕ್ಷ ಎಷ್ಟು ಗೊತ್ತಿಲ್ಲದೆ ಎಷ್ಟು ಆಗ್ಬೋದು, ಆದರೆ ನಮ್ಮ ತಿಳುವಳಿಕೆಗೆ ಬಂದಂತೆ ನಾವು ಎಷ್ಟು ಹಿಂಸೆಯನ್ನು ತಪ್ಪಿಸುವುದಕ್ಕೆ ಪ್ರಯತ್ನ ಮಾಡ್ತೇವೋ ಅಷ್ಟು ನಮಗೆ ಇನ್ನೊಬ್ಬರಿಂದ ಆಗಬಹುದಾದ ದೊಡ್ಡ ಥರದ ಯೋಚನೆ ಮಾಡಿ. ತಲೆ ಕಡಿಯುವುದು ಅಂತಂದರೆ ಒಂದು ರೀತಿ ಜೀವವನ್ನೇ ಕಳ್ಕೊಳ್ಳುವ ಭಯೋತ್ಪಾದಕರಿಂದ ಆಗಬಹುದಾದ ದಾಳಿಯ ಹಾಗೇನೆ ಅದು. ಅಂಥದ್ದನ್ನು ತಪ್ಪಿಸುವುದಕ್ಕೆ ಸಾಧ್ಯ ಆಗುವುದು ಯಾವಾಗ ಅಂದರೆ ನಾವು ಆ ರೀತಿಯಾಗಿ ಅಹಿಂಸೆಯನ್ನು ಅಷ್ಟು ಚತೂ ತಪ್ಪದೆ ನಡೆಸುವ ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಹಾಗೆ. ಅವನು ಅಲ್ಲಿ ಇರುವೆ ಹೋಗ್ತಾ ಇದ್ದರೆ, ಒಂದು ಯಾವುದೋ ಹುಳ ಹುಪ್ಪಟ್ಟೆ ಹೋಗ್ತಾ ಇದ್ದರೆ ಕಾಲಿಡುವಲ್ಲಿ ಅದು ಕಾಣಿಸಿದ ತಕ್ಷಣ ಹೆಜ್ಜೆಯನ್ನು ಪಕ್ಕಕ್ಕಿಡೋನು. ಈ ಒಟ್ಟಿಗಿದ್ದವರು 3 ಜನ ಇವನ ಹೆಜ್ಜೆ ತಾಳ ತಪ್ಪಿದಾಗ ಅವರು ಕೂಡ ಎಲ್ಲ ಪಕ್ಕಕ್ಕೆ ಸರಿದು ಬಿಡ್ತಾ ಇದ್ರು. ಸ್ವಲ್ಪ 1 ಆಯಿತು, 2 ಸಲ ಆಯಿತು, 3 ಸಲ ಆಯಿತು. ಇವನು ಕೊನೆಗೆ ಹೋಗೋದೇ ಇವನಿಗೆ ಕಾಲೇ ಚೊಟ್ಟೋ ಏನೋ ಅನ್ನೋ ಹಾಗೆ ಅವನು ಎಲ್ಲ ಕಡೆನೂ ಹಾಗೇ ನೋಡ್ಕೊಂಡು ಹಾರ್ಕೊಂಡು ಹೋಗ್ತಾ ಇದ್ದಾನೆ. ಒಳಗೆ ಇದ್ದವನ ಕಿರೀಟ ಎಲ್ಲ ಕೆಳಗಿದೆ. ಅವನು ಉರುಳು ಸೇವೆ ಹೊಡಿತಾನೇ ಇದ್ದಾನೆ. ಎದುರುಗಡೆ ಬಂದರೆ ಹಿಂದಕ್ಕೆ ಬೀಳ್ತಾನೆ, ಹಿಂದಕ್ಕೆ ಬಿದ್ದ ಅಂತ ಹೇಳುವಷ್ಟರೊಳಗೆ ಮುಂದಕ್ಕೆ ವಾಪಸ್ ಕೂತಿರ್ತಾನೆ. ಈಗ ಸಿಟ್ಟು ಬಂತವನಿಗೆ, ಯಾರೋ ಅದು ಆ ಥರ ನನ್ನ ಒಳಗಿನಿಂದ ಕೂತವನು ಇದ್ದಾನೆ ಒಬ್ಬ ಅಂತ ಗೊತ್ತಿಲ್ಲದೆ ಇಷ್ಟೆಲ್ಲ ಹಿಂಸೆ ಮಾಡ್ತಾ ಇದ್ರಿ ಅಂತ. ಇಲ್ಲ ನಾವಲ್ಲ ಸ್ವಾಮಿ, ಈ ಹೊಸಬ ಬಂದವನಿಗೆ ಏನು ಮಾಡ್ತಾ ಇದ್ದಾನೆ ಗೊತ್ತಾಗ್ದಲ್ಲ, ಅವನಿಂದ ನಾವು ಕೂಡ ಎಡವಿ ಬೀಳುವ ಹಾಗಾಗ್ತಾ ಇದೆ. ಅದಕ್ಕೆ ಅವನು 1 ಸಲ ಬೈತಾನೆ, 2 ಸಲ ಬೈತಾನೆ, 3ನೇ ಸಲ ಜೋರು ಮಾಡ್ತಾನೆ. ನಾನು ಸಿಂಧು ಸೌವೀರ ದೇಶದ ರಾಜ, ನಿನಗೆ ಏನು ಗೊತ್ತಿಲ್ವಾ? ನಾನೇನಾದರೂ ಒಂದು ಆದೇಶ ಮಾಡಿ ನಿನ್ನ ತಲೆ ತೆಗೀರಿ ಅಂತ ಹೇಳಿದರೆ ಅಥವಾ ನಾನು ಶಿಕ್ಷೆ ಕ್ರೂರವಾಗಿ ಕೊಟ್ಟರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಗೊತ್ತುಂಟಾ? ಪಾಪ ತುಂಬ ತೆಳ್ಳಗಿದ್ದಾನೆ, ಅದಕ್ಕೆ ಇಷ್ಟೆಲ್ಲ ಕಷ್ಟ ಆಗುತ್ತೆ ಅನಿಸುತ್ತೆ. ನೀನು ಹೊತ್ತದ್ದನ್ನು ನೋಡಿದರೆ ನನಗೆ ನಾಚಿಕೆ ಆಗುತ್ತೆ, ನಿನ್ನಂಥವ್ರಿಗೆ ಕೆಲಸ ಕೊಟ್ಟನಲ್ವಾ ಅಂತ ಹೀಗೆ ಏನೇನೋ ಒಂದಿಷ್ಟು ಬೈತಾನೆ. ಬೈದಾಗ ಅವನು ಹೇಳ್ತಾನೆ, ನನ್ನನ್ನು ದಪ್ಪ ಇದ್ದಿ ಅಂತ ತಮಾಷೆ ಮಾಡೋದನ್ನು ಕೃಷ ಇದ್ದಿ ಅಂತ ಹೇಳ್ತಾನೆ. ಯಾರು ಹೇಳಿದ್ದು ನಾನು ದಪ್ಪ ಇದ್ದೇನೆ ಅಂತ? ನಾನು ಸೂಕ್ಷ್ಮ. ನೀನು ದಪ್ಪ ಇದ್ದಿ ಅಂತ ಹೇಳ್ತಾರೋ ನನ್ನ ಶರೀರವನ್ನು, ನಾನು ದಪ್ಪನೇ ಇಲ್ಲ. ಹಾಗಾಗಿ ನೀನು ನನಗೆ ಬೈದ ಹಾಗೆ ಅಲ್ಲ. ನನ್ನನ್ನು ಏನು ಬೈದರೂ ಅದು ನಂಗೆ ತಾಗೋದಿಲ್ಲ. ನೀನು ಬೈದಿದ್ದಲ್ಲ ಈ ಶರೀರಕ್ಕೆ, ಇದಕ್ಕೆ ಎಷ್ಟು ಬೇಕಾದರೂ ಬೈ, ನನಗೆ ಏನೂ ತಾಗಲ್ಲ. ಇನ್ನು ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದೆ. ಶಿಕ್ಷೆ ಕೊಡ್ಲಿಕ್ಕೆ ನೀನು ಯಾರು? ಯಾಕೆಂದರೆ ನಿನ್ನನ್ನು ನಿಯಮಿಸುವ ಒಬ್ಬ ಇದ್ದಾನೆ, ಅವನು ಒಪ್ಪಿಕೊಂಡ್ರೆ ಮಾತ್ರ ಶಿಕ್ಷೆ ಆಗುತ್ತೆ ನಿನಗೆ. ಯಾಕೆಂದರೆ ಅವನಿಗೆ ಕಾಳಿಯ ಹಿಂದಿನ ಅನುಭವ ಇದೆ, ಅದು ಅವನಿಗೆ ನಿರ್ಧಾರದ ಮಾತು, ಸುಮ್ಮನೆ ಬಾಯಿ ಮಾತಿಗೆ ಆಡಿದ್ದಲ್ಲ. ನೀನು ಶಿಕ್ಷೆ ಕೊಡ್ಲಿಕ್ಕೆ ಯಾರು? ನಿನ್ನ ಹತ್ರ ಏನು ಶಿಕ್ಷೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೊತ್ತುಕೊಂಡಿದ್ದೇನೆ ಅಂತ ಹೇಳಿದೆಯಲ್ವ, ನಿಜವಾಗಿ ಹೊತ್ತುಕೊಂಡದ್ದು ಯಾರು? ಭೂಮಿ ತಾನೆ. ಯಾರಾದರೂ
ಮಾತಾಡುವಾಗ ನಿಮ್ಮ ಮೇನೆಯನ್ನು ನನ್ನ ಹೆಗಲು ಹೊತ್ತಿದೆ, ನನ್ನ ಹೆಗಲನ್ನು ಎದೆ ಹೊತ್ತಿದೆ, ಎದೆಯನ್ನು ಸೊಂಟ ಹೊತ್ತಿದೆ, ಸೊಂಟವನ್ನು ತೊಡೆ ಹೊತ್ತಿದೆ, ತೊಡೆಯನ್ನು ಮೀನಖಂಡ ಹೊತ್ತಿದೆ, ಮೀನಖಂಡವನ್ನು ಪಾದ ಹೊತ್ತಿದೆ, ಪಾದವನ್ನು ನೆಲ ಹೊತ್ತಿದೆ. ವಸ್ತುತಃ ಎಲ್ಲವೂ ಹೊತ್ತಿದೆ. ಆದರೆ ಇದು ಯಾವುದನ್ನು ಹೊತ್ತಿದೆ ಅಂತ ಹೇಳುವುದಿಲ್ಲ, ನೆಲ ಹೊತ್ತಿದೆ ಅಂತ ಹೇಳುವುದು. ಜ್ಞಾನಿಗಳು ನೆಲ ಹೊತ್ತಿದೆ ಅಂದರೆ ಎಲ್ಲವನ್ನು ಭಗವಂತ ಹೊತ್ತಿದ್ದಾನೆ ಅಂತ ಹೇಳುವುದು ಹೊರತು ಮಧ್ಯದಲ್ಲಿ ಹೊತ್ತುಕೊಂಡವರ ಬಗ್ಗೆ ಮಾತಾಡುವುದಿಲ್ಲ. ನಾನು ಹೊತ್ಕೊಂಡದ್ದೇ ಅಲ್ಲ ನಿನ್ನನ್ನು, ನೀನು ನನಗೇನು ಹೇಳ್ತಾ ಇದ್ದಿ? ಸಿಂಧು ಸೌವೀರ ದೇಶದ ರಾಜ ಅಂತೇನೋ ಅಂದಿ ಅಲ್ವಾ? ನೀನು ಮತ್ತು ಈ ಮೇನೆ ಒಟ್ಟಿಗೆ ಒಂದು ಕ್ಷಣದಲ್ಲಿ ಧಗ್ ಅಂತ ಸುಟ್ಟು ಭಸ್ಮ ಆಗೋಯ್ತು ಅಂತ ಇಟ್ಕೋ. ಇದರಲ್ಲಿ ಸಿಂಧು ಸೌವೀರ ದೇಶದ ರಾಜನ ಬೂದಿ, ಇದು ಮೇನೆಯ ಬೂದಿ ಅಂತ ಬಿಡಿಸ್ಲಿಕ್ಕೆ ಏನಾದರೂ ಬರುತ್ತಾ? ನೀನು ಸುಟ್ಟರೂ ಬೂದಿನೇ, ಈ ಮೇನೆ ಸುಟ್ಟರು ಬೂದಿನೇ, ನಾನು ಸುಟ್ಟರು ಬೂದಿನೇ, ಜಗತ್ತಲ್ಲಿ ಏನು ಸುಟ್ಟರು ಬೂದಿನೇ ಉಳಿಯೋದು. ಏನದು? ನೀನಿರುವ ಮುಂಚೆ ಸಿಂಧು ಸೌವೀರ ದೇಶ ಇರಲಿಲ್ವಾ? ನೀನು ಹೋದ ಮೇಲೂ ಸಿಂಧು ಸೌವೀರ ದೇಶ ಇರಲ್ವಾ? ತಕ್ಷಣ ರಥದಿಂದ ದಬಕ್ಕಂತ ಇಳಿದು ಬಿಟ್ಟ. ನಿಮ್ಮ ಮಾತಾಡಿಸಿದ್ದು ಕೇಳಿಸ್ಕೊಂಡು, ಯಾವ ಮಾರಾಯ ನೀನು, ಅದನ್ನು ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದರೆ ಕೆಸರಿನಲ್ಲಿ ಬಿದ್ದಂತಹ ಬಹಳ ಬೆಳೆ ಬಾಳುವ ರತ್ನದ ಮಾಲೆಯಂತೆ ಇದೆಯಲ್ಲಪ್ಪ, ನೀನು ಎಲ್ಲಿಂದ ಬಂದಿದ್ದಿ, ಏನು ನಿನ್ನ ನಿಜವಾದ ಸ್ಥಿತಿ? ಯಾಕೆಂದರೆ ಅಲ್ಲಿ ತನಕ ಅವನ ಮುಖ ನೋಡಿರಲಿಲ್ಲ. ಯಾವಾಗ ಅವನು ನಿಲ್ಲಿಸಿ ಎದುರುಗಳು ಮಾತಾಡ್ತಾನೋ ಆಗ ಅವನ ಬ್ರಹ್ಮ ವರ್ಚಸ್ಸನ್ನು ನೋಡಿ ಅಡ್ಡ ನಮಸ್ಕಾರ ಮಾಡಿ, ನಾನು ರಾಜ ಅನ್ನೋದನ್ನು ಮರೆತು ನಿನಗೆ ನಮಸ್ಕಾರ ಮಾಡ್ತೇನೆ, ನನ್ನ ಮಾಡಿದ ಅಪರಾಧವನ್ನು ಕ್ಷಮಿಸಿ. ಯಾಕೆಂದರೆ ಋತ್ವಿಜರನ್ನು ಹೀಗೆ ನಾನು ಅಪಮಾನಿಸುವುದು ನನ್ನ ಜೀವನದಲ್ಲಿ ಇನ್ಯಾವ ರೀತಿ ಏಳಿಗೆಗೂ ಕೂಡ ಮತ್ತೆ ನಾನು ಎಷ್ಟು ಪ್ರಯತ್ನ ಮಾಡಿದರೂ ಸಾಧ್ಯ ಇಲ್ಲ, ಕ್ಷಮಿಸು ಅಂತ ಕೇಳಿಕೊಂಡಾಗ ಅವನಿಂದ ಒಳ್ಳೆಯ ಉಪದೇಶವನ್ನು ಪಡಿತಾನೆ. ಬಹಳ ಚೆನ್ನಾದ ಮಾತುಗಳನ್ನು ಅವನು ಆಡ್ತಾನೆ. ಆ ನಂತರ ಈ ವಿಷಯಗಳನ್ನು ಮಾತಾಡ್ತಾ ಈ ಪ್ರಿಯವ್ರತನ ಕಥೆಯನ್ನು ಮುಂದುವರೆಸಿದ್ದು. ಆಗ ಏನಾಗಿತ್ತು, ರಥವನ್ನು ಹತ್ತಿ ಹೋಗುವಾಗ 7 ದ್ವೀಪಗಳಾಗಿದ್ದವು ಅಂತ ಹೇಳಿದರು. ಅದರ ನಂತರ ಇಡೀ ಪ್ರಪಂಚದ ಸ್ವರೂಪವನ್ನು ಇಲ್ಲಿ ವಿವರಣೆ ಮಾಡುತ್ತಾರೆ. ಈ ಗಂಗೆ ಮೇಲಿನ ಕರ್ಪರದಿಂದ ಹತ್ತಿ ಇಳಿದು ಬಂದಾಗ ಸೀತಾ, ಅಲಕನಂದ, ಚಕ್ಷು, ಭದ್ರ ಅಂತ 4 ವಿಭಾಗವಾಗಿ ಹರಿದು ಬಂದದ್ದು. ಒಂದೊಂದು ಜಾಗದಲ್ಲಿ ಅಲ್ಲಿ 9 ಜನ ಇಳಾವರ್ತ, ಆಮೇಲೆ ಭದ್ರಾಶ್ವ, ಹರಿವರ್ಷ ಅಂತ ಏನು ಹೇಳಿದ್ರು, ಆ ಎಲ್ಲ ವಿಭಾಗಗಳನ್ನು ಅಂದರೆ ಜಂಬೂದ್ವೀಪದಲ್ಲಿರುವಂತಹ ವಿಭಾಗಗಳನ್ನು ವರ್ಣಿಸ್ತಾ ಅಲ್ಲಿ ಶಿವ ಶೇಷಾಂತರ್ಯಾಮಿಯಾದಂತಹ ಸಂಕರ್ಷಣನನ್ನು ಆರಾಧನೆ ಮಾಡುತ್ತಾ, ಅಲ್ಲಿ ಇನ್ನೂ ಅನೇಕ ಜನ ಇದ್ದಾರೆ, ಶಿವ ಮಾತ್ರ ಅಲ್ಲಿ ಪುಮಾನ್, ಉಳಿದವರೆಲ್ಲರೂ ಸ್ತ್ರೀಯರೇ ಆ ಇಳಾವರ್ತದಲ್ಲಿ. ಅದೇ ಕಥೆಯನ್ನು ನಾವು ಸುದ್ಯುಮ್ನನ ಕಥೆಯಲ್ಲಿ ನೋಡೋದು. ಸುದ್ಯುಮ್ನ ಅಲ್ಲಿ ಒಳಗೋದ್ಮೇಲೆ ಹೆಣ್ಣಾಗ್ಬಿಡ್ತಾನೆ, ಅಪ್ಪ ಹುಡ್ಕೊಂಡು ಬರ್ತಾನೆ, ಬರಬೇಡಪ್ಪ ಅಂತ ತಡೀತಾನೆ, ನೀನು ಅಮ್ಮ ಆಗ್ಬಿಡ್ತೀನಿ, ನೀನು ಬರಬೇಡ ಅಂತ ಅಲ್ಲೇ ಹೊರಗೆ ತಡೆದು ಕಳಿಸ್ತಾನೆ. ಅಲ್ಲಿರುವ ಅವನ ಕುದುರೆಗಳು, ಅವನ ಸೇವಕರು ಎಲ್ಲರೂ ಹೆಣ್ಮಕ್ಳಾಗ್ಬಿಟ್ಟಿರ್ತಾರೆ. ಈ ಕಥೆಯನ್ನು ನಾವು ಕೇಳೋದು ಈ ಪ್ರದೇಶಕ್ಕೆ ಬಂದದ್ದು. ಇಲ್ಲಿ ಶಿವ ಏಕಾಕಿಯಾಗಿ ಉಳಿದ ಎಲ್ಲ ಹೆಣ್ಣು ಮಕ್ಕಳ ಜೊತೆಗೆ ಸೇರಿಕೊಂಡು ಶೇಷಾಂತರ್ಯಾಮಿ ಆದಂತಹ ಸಂಕರ್ಷಣನ್ನು ಉಪಾಸನೆ ಮಾಡ್ತಾ ಇರ್ತಾನೆ. ಅಂದರೆ ಸಮಾನ ಕಕ್ಷೆಯವರೇ ಆಗಿದ್ದರೂ ಕೂಡ ಅವರಿಬ್ಬರು ಒಂದೇ ಆಸನದಲ್ಲಿ ಕೂಡುವುದಿಲ್ಲ, ಒಂದೇ ಪೀಠವನ್ನು ಹಂಚಿಕೊಳ್ಳುವುದಿಲ್ಲ. ಶರ್ವಾದಿ ವಂದ್ಯಚರಣ ಯತಪಾಂಗಲೇಶಂ ಆಶ್ರಿತ್ಯ ಅಲ್ಲಿ ಹೇಳುವಾಗ ಶರ್ವಾದಿ ವಂದ್ಯಚರಣ ಅಂತ, ಶೇಷನ ಬಗ್ಗೆ ಹೇಳುವಾಗ ಶರ್ವನಿಂದ ವಂದಿಸಲ್ಪಡುವ ಚರಣವುಳ್ಳವನು ಅಂತ ಶೇಷನನ್ನು ವರ್ಣಿಸುವುದು. ಹಾಗಾಗಿ ಸಮಾನ ಸ್ಕಂಧರೇ ಆಗಿದ್ರೂ ಕೂಡ ಅವರು ಒಟ್ಟೊಟ್ಟಿಗೆ ಕೂಡುವ ಹಾಗಿಲ್ಲ. ಯಾಕೆಂದರೆ ಕಾಲದ ವ್ಯವಧಾನದಲ್ಲಿ ಅವರು ಅಧಿಕಾರದಲ್ಲಿ ದೊಡ್ಡವರು, ಅವರು ಗುರುಗಳೇ. ಈ ಸ್ಥಾನಕ್ಕೆ ಬರುವ ತನಕ ಯೋಗ್ಯತೆಯಲ್ಲಿ ಸಮಾನರೇ, ಉಪಾಸನೆಯಲ್ಲಿ ಸಮಾನರೇ, ಸುಖದಲ್ಲಿ ಸಮಾನತೆ ಇರುತ್ತೆ. ಆದರೆ ಕಾಲದ ವ್ಯತ್ಯಾಸ ಇರುವುದರಿಂದಾಗಿ ನಾಳೆ ಪ್ರಿನ್ಸಿಪಾಲ್ ಆಗೋದು ಅಂತ ಅನ್ನುವ ವ್ಯಕ್ತಿಯಾಗಿದ್ದರೂ ಇವತ್ತು ಪ್ರಿನ್ಸಿಪಾಲಿಗೆ ಅವನು ಗೌರವ ಕೊಡಲೇಬೇಕು. ಹಾಗೆ ಸಮಾನ ಸ್ಕಂಧರೇ ಆಗಿದ್ದಾಗಲೂ ಶಿವ ಶೇಷಾಂತರ್ಯಾಮಿ ಆದಂತಹ ಸಂಕರ್ಷಣನನ್ನು ಆರಾಧಿಸ್ತಾನೆ ಅಂತ ಹೀಗೆ ಹೇಳಿ ಮುಂದೆ ಭದ್ರಾಶ್ವದಲ್ಲಿ ಭದ್ರಶ್ರವಸ್ ಅನ್ನುವಂತಹ ತನ್ನ ಗುಂಪಿನ ಜೊತೆಗೆ ಹಯವದನನ ರೂಪವನ್ನು, ಹಯಶೀರ್ಷನ ರೂಪವನ್ನು ಉಪಾಸನೆ ಮಾಡ್ತಾನೆ. ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ. ಆ ಹಿಂದೆ ಅನಂತಾಯ ಅವ್ಯಕ್ತಾಯ ನಮಃ ಅಂತ ಆ ಮಂತ್ರ ಪ್ರತಿಯೊಂದು ವರ್ಷದಲ್ಲೂ ಅವರವರು ಒಂದೊಂದು ಅಪೂರ್ವವಾದ ಮಂತ್ರದಿಂದ ಸಂಕರ್ಷಣನನ್ನು ಪ್ರಾರ್ಥಿಸ್ತಾ ಇದ್ದಾರೆ, ಅಲ್ಲಲ್ಲಿಯ ದೇವತೆಗಳನ್ನು ಪ್ರಾರ್ಥಿಸ್ತಾ ಇದ್ದಾರೆ. ಹೇಳುವಾಗ ಕೊನೆಯಿಲ್ಲದ ಕಾಣದ ಶಕ್ತಿ ಎನಿಸಿದಂತಹ, ಅಂದರೆ ಈ ಭೂಮಿ ಎಲ್ಲ ಒಂದೊಂದು ಶಕ್ತಿಯಾಗಿ ಒಂದಕ್ಕೊಂದು ಜೋಡಣೆಗೊಂಡು ನಿಂತಿದೆ ಅಲ್ವಾ, ಇದು ಸಂಕರ್ಷಣ ಶಕ್ತಿಯಿಂದ ನಿಂತಿರುವಂಥದ್ದು. ಈ ಸಂಕರ್ಷಣ ಶಕ್ತಿ ಅವ್ಯಕ್ತ, ಕಾಣುವುದಿಲ್ಲ. ನಿಮಗೆ ಗುರುತ್ವಾಕರ್ಷಣ ಶಕ್ತಿ ಎಲ್ಲಿದೆ ಅಂತ ಯಾವುದರಲ್ಲೂ ಅಳಿಲಿಕ್ಕೆ ಬರುವಂಥ ಸಂಗತಿಯಲ್ಲಿ ಇದೆ, ಅಷ್ಟೇ. ಅದು ಅವ್ಯಕ್ತ. ಆದರೆ ಅನಂತ ಎಲ್ಲಿ ತನಕ ಇದೆ, ಎಷ್ಟಿದೆ, ಜಗತ್ತಿನಲ್ಲಿ ಏನೆಲ್ಲ ಗ್ರಹಗೋಲಗಳೆಲ್ಲ ನಿಂತಿದೆಯೋ ಯಾವುದು ಕೂಡ ಒಂದು ಆಣಿ ಬಡಿದು ಅಥವಾ ಟೇಬಲ್ ಮೇಲೆ ಇಟ್ಟ ಸಂಗತಿ ಅಲ್ಲ. ಎಲ್ಲ ಆಗಸದಲ್ಲಿಯೇ
ಆಧಾರ ಕಾಣದಂತಹ ಆಧಾರದಲ್ಲಿಯೇ ನೆಲೆಸಿದ್ದು ಅಂತಹ ಬ್ರಹ್ಮಾಂಡವನ್ನು ಹೊತ್ತಿರುವ ಶೇಷನ ಅಂತರ್ಯಾಮಿಯಾದ ಸಂಕರ್ಷಣ ಶಕ್ತಿಯೇ ಈ ಇಡೀ ಜಗತ್ತನ್ನು ನಿರ್ವಹಿಸ್ತಾ ಇರುವಂಥದ್ದು ಅಂತ ಅಂತಹ ಭಗವಂತನಿಗೆ ನಮಸ್ಕಾರ ಅಂತ ರುದ್ರದೇವ ಪ್ರಾರ್ಥಿಸ್ತಾ ಇರ್ತಾನೆ. ಭದ್ರಶ್ರವಸ್ ಅವನು ಹಯಶೀರ್ಷ ರೂಪವನ್ನು ಪ್ರಾರ್ಥನೆ ಮಾಡುವ ಮಂತ್ರ ಬಹಳ ಚೆನ್ನಾಗಿದೆ. ನಮೋ ಭಗವತೆ ಧರ್ಮಾಯ ಆತ್ಮಶೋಧನಾಯ ನಮಃ. ಆತ್ಮಶೋಧನ ಅಂತಂದರೆ ನಮ್ಮನ್ನು ನಾವು ಚೆನ್ನಾಗಿ ತಿಳಿಯುವುದು ಅಂತ ಅರ್ಥ. ಶಾಸ್ತ್ರದಲ್ಲಿ ಆತ್ಮನನ್ನು ಹುಡುಕುವುದು ಹೇಗೆ, ಭಗವಂತನನ್ನು ಸರಿಯಾಗಿ ತಿಳಿಯುವುದು ಹೇಗೆ, ಒಬ್ಬ ಸಂಶೋಧಕನಾಗುವವನಿಗೆ ಜ್ಞಾನದ ದಾರಿಯಲ್ಲಿ ಅತ್ಯಂತ ಸರಿಯಾದದ್ದನ್ನು ತಿಳಿಯಬೇಕು ಅಂತ ಬಯಸುವವನಿಗೆ ಅದು ಧರ್ಮದ ದಾರಿಯಲ್ಲೇ ಎಲ್ಲವನ್ನು ಹೊತ್ತು ನಿಲ್ಲುವ ಜ್ಞಾನವನ್ನು ಸರಿಯಾಗಿ ತಿಳಿಯುವ ಬಯಕೆ ಉಳ್ಳವನಿಗೆ ಈ ಮಂತ್ರ ವಿಶೇಷ ಫಲಪ್ರದ. ಮುಂದೆ ಹರಿವರ್ಷ ಖಂಡದಲ್ಲಿ ಪ್ರಹ್ಲಾದ ತನ್ನ ಪರಿವಾರದ ಜೊತೆಗೆ ಇದ್ದು ನರಹರಿಯನ್ನು ಉಪಾಸನೆ ಮಾಡುತ್ತಾ ಇರ್ತಾನೆ. ನಮೋ ಭಗವತೆ ಧರ್ಮಾಯ ನಮೋ ಭಗವತೆ ನರಸಿಂಹಾಯ ತೇಜಸ್ತೇಜಸೇ ಆವಿರಾವಿರ್ಭವ ವಜ್ರನಖ ವಜ್ರದಂಷ್ಟ್ರ ಕರ್ಮಾಶಯಾನ್ ರಂಧಯ ರಂಧಯ ತಮೋಗ್ರಸ ಗ್ರಸ ಸ್ವಾಹ ಉಭಯಾತ್ಮನೇ ಭೂಯಿಷ್ಠಾಂ ಓಂ ಕ್ಷೋಂ ಅಂತ ಈ ಮಂತ್ರದ ಮೂಲಕ ನರಹರಿಯನ್ನು ಉಪಾಸನೆ ಮಾಡುತ್ತಾನೆ. ನರಸಿಂಹನೆನಿಸಿ ತೇಜಸ್ಸುಗಳಿಗೆಲ್ಲ ತೇಜಸ್ಸಿನ ಸ್ವರೂಪವೆನಿಸಿ ಆವಿರ್ಭವ, ನನ್ನ ಎದುರುಗಡೆ ಆವಿರ್ಭವಿಸು, ನನ್ನ ಎದುರುಗಡೆ ಕಾಣಿಸಿಕೋ, ನನ್ನ ಮುಂದೆ ನಿನ್ನನ್ನು ತೋರಿಕೋ. ವಜ್ರದ ನಖವನ್ನೇ ಹೊತ್ತವನೇ, ವಜ್ರಾಯಿತಾಹ ಅಂತ ನಾವು ನಖಸ್ತುತಿಯಲ್ಲೂ ಆಚಾರ್ಯರು ಪ್ರಾರ್ಥನೆ ಮಾಡುವಾಗ ಹೇಳುವಂತಹ ಸ್ವರೂಪ. ವಜ್ರದಂತಹ ಹಲ್ಲುಗಳಿಂದ ಕೂಡಿದವನೇ, ನಮ್ಮ ಎಲ್ಲ ಕರ್ಮಗಳನ್ನು ಬೇಡವಾದ ಸಂಸ್ಕಾರಗಳನ್ನು ರಂಧಯ ಎಲ್ಲವನ್ನು ನಾಶಪಡಿಸು. ನಮ್ಮೊಳಗೆ ಸೇರಿಕೊಂಡ ಕತ್ತಲೆಯನ್ನು ಗ್ರಸ ನರಸಿಂಹನನ್ನು ಪ್ರಾರ್ಥನೆ ಮಾಡುವಾಗಲೂ ನರಸಿಂಹೋಖಿಲಾಜ್ಞಾನ ಮತಧ್ವಾಂತ ದಿವಾಕರ, ಅಖಿಲ ಧ್ವಾಂತ ಕತ್ತಲೆ ಎನ್ನುವಂತಹದ್ದನ್ನು ದಿವಾಕರನಾಗಿ ಬೆಳಕಾಗಿ ಚೆಲ್ಲುವವನು ಕಳೆಯುವವನು ಅಂತ ಹೇಳುವಾಗ ಈ ಪ್ರಾರ್ಥನೆ ತಮೋ ಗ್ರಸ ನಮ್ಮ ಒಳಗೆ ಇರುವ ಕತ್ತಲೆಯನ್ನು ಹೃತ್ತಮಸ್ಸನ್ನು ನಾಶಗೊಳಿಸು. ಉಭಯಾತ್ಮನೆ ಇಲ್ಲೂ ಈಗ ನಾವು ಇರುವ, ಯಾಕಂದರೆ ಇಲ್ಲೂ ಕೂಡ ನಾವು ನೆಮ್ಮದಿಯಾಗಿ ನಮ್ಮ ಕರ್ತವ್ಯ ಮಾಡಬೇಕು ಅಂದರೆ ದುಷ್ಟರಿಂದ ಅಪಾಯವನ್ನು ಬರುವುದನ್ನು ಎದುರಿಸಬೇಕಾಗತ್ತೆ. ಇಲ್ಲೂ ನಿನ್ನ ಸಹಾಯ ಬೇಕು, ಇಲ್ಲಿಗಿಂತ ಆಚೆಗೆ ಹೋಗಲಿಕ್ಕೂ ನಿನ್ನ ಸಹಾಯ ನಿರಂತರ ಬೇಕು ಅನ್ನೋದನ್ನು ಪ್ರಾರ್ಥನೆ ಮಾಡುತ್ತಾ ಭೂಯಿಷ್ಠ ಅಂತೆ ನಮೋಕ್ತಿಂ, ನಿನಗೆ ನಾವು ಕೊಡಬಹುದಾದದ್ದು ಪ್ರತಿಯಾಗಿ ಕೇವಲ ಕೈ ಮುಗಿದು ನಮಸ್ಕಾರ ಅಷ್ಟೇ. ಕ್ಷೋಮ್ ಅಂತ ಅದು ನರಸಿಂಹನ ಬೀಜ ಮಂತ್ರ. ಕ್ಷ ಅನ್ನೋದು ನೃಸಿಂಹ ಕ್ಷಸ್ಯ ದೇವತಾ ಅಂತ ಆಚಾರ್ಯರು ಕೂಡ ಹೇಳುವಂಥದ್ದು. ಕೇತುಮಾಲದಲ್ಲಿ ರತಿಯ ಜೊತೆಗೆ ಕೂಡಿದ ಕಾಮದೇವ ಪ್ರದ್ಯುಮ್ನ ರೂಪವನ್ನು ಉಪಾಸನೆ ಮಾಡುವಂಥದ್ದು. ಅಲ್ಲಿ ಅವನಿಗೆ ಸಹಾಯಕರಾಗಿ 36,000 ದೇವತೆಗಳು, ದೇವತಾ ಸ್ತ್ರೀಯರು 36,000 ಜನ ಸೇರಿಕೊಂಡು ಉಪಾಸನೆ ಮಾಡುತ್ತಾ ಇರ್ತಾರೆ. ಓಂ ಹ್ರಾಂ ಹ್ರೀಂ ಹ್ರೂಂ ಓಂ ನಮೋ ಭಗವತೆ ಹೃಷಿಕೇಶಾಯ ಸರ್ವ ವಿಶೇಷೈ ವಿಲಕ್ಷಿತಾತ್ಮನೆ ಆಕೂತೀನಾಂ ಚಿತ್ತಾನಾಂ ಚೇತಸಾಂ ವಿಶೇಷಾಣಾಂ ಚ ಅಧಿಪತಯೇ ಷೋಡಶಕಲಾಯ ಛಂದೋಮಯಾಯ ಅನ್ನಮಯಾಯ ಅಮೃತಮಯಾಯ ಧರ್ಮಮಯಾಯ ಸರ್ವಮಯಾಯ ಸಹಸೆ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್ ಅಂತ ಬಹಳ ದೀರ್ಘವಾದ ಮಂತ್ರವನ್ನು ಇಲ್ಲಿ ಹೇಳ್ತಾರೆ. ಎಲ್ಲವನ್ನು ತನ್ನೆಡೆಗೆ ಸೆಳೆಯುವ ಹ್ರ ಅನ್ನುವ ಶಬ್ದ ನಮ್ಮ ಒಳಗೆ ಇರುವ ಎಲ್ಲ ದುಃಖಗಳನ್ನು ಪಾಪಗಳನ್ನು, ಹರಿ ಶಬ್ದದ ಅರ್ಥ ಅದು. ಹರಿ ಅನ್ನುವುದೇ ಅದರ ಗುಣಮಟ್ಟ ಜಾಸ್ತಿ ಆದಾಗ ಆಧಿಕ್ಯ ಅಧಿಕಂ, ಜಾಸ್ತಿ ಹೇಳಿದರೆ ಹರಿ ಅಂದರೆ ಸ್ವಲ್ಪ ದೀರ್ಘ ಹೇಳಬೇಕು, ಅದು ಹ್ರಿ ಇನ್ನೂ ಬೇಗ ಆಗುತ್ತೆ ಅಂತ. ಅಲ್ಲಿ ಮಧ್ಯದಲ್ಲಿ ಒಂದು ಅಕ್ಷರ ಕಮ್ಮಿ ಮಾಡುವುದರ ಮೂಲಕ ಅವನು ಪಾಪವನ್ನು ಪರಿಹರಿಸಿದ್ರೆ ಅವನಿಗೆ ವೇಗ ಜಾಸ್ತಿ. ಅದನ್ನು ಹ್ರೂಮ್ ಅಂತ ಹೇಳುವ ಮೂಲಕ ತೃತೀಯೋತಿಶಯ, ಅದು ಇನ್ನೂ ವೇಗವಾಗಿ ಮಾಡುತ್ತಾನೆ ಅಂತ. ಮತ್ತು ಜಾಸ್ತಿ ಹ್ರೌಮ್ ಅಂತ, ಹೀಗೆ ಹ್ರೌಮ್ ಅಂತ ಈ ಎಲ್ಲ ಅಕ್ಷರಗಳು ಕೂಡ ಆ ಪಾಪವನ್ನು ಪರಿಹರಿಸುವ, ಯಾಕೆಂದರೆ ಬಯಕೆಗಳು ಸುಲಭದಲ್ಲಿ ನಮ್ಮನ್ನು ದಾರಿ ನಡಿಲಿಕ್ಕೆ ಬಿಡುವುದಿಲ್ಲ. ಎಲ್ಲಿ ಅಡ್ಡದಾರಿಗಳು ಜಾಸ್ತಿ, ಮುಖ್ಯ ದಾರಿ ಒಂದೇ ಇರುವುದು. ಅಡ್ಡ ರಸ್ತೆಗಳು 30ನೇ ಅಡ್ಡ ರಸ್ತೆ, 50ನೇ ಅಡ್ಡ ರಸ್ತೆ, 100ನೇ ಅಡ್ಡ ರಸ್ತೆ, ಅಡ್ಡ ರಸ್ತೆಗಳು ತುಂಬ ಇರ್ತವೆ. ಮುಖ್ಯ ರಸ್ತೆ ನಮಗೆ ಸಿಗುವುದು ಕಷ್ಟ. ಆ ಎಲ್ಲ ಅಡ್ಡ ರಸ್ತೆಗಳಲ್ಲೂ ತಡೆಯುವಂಥ ಶಕ್ತಿಯನ್ನು ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ಸ್ವಲ್ಪ ದೀರ್ಘವಾದ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ನಿಂತವ ಎಲ್ಲ ವಿಶಿಷ್ಟವಾದಂತಹ ಗುಣಗಳಿಂದಲೇ ಗುರುತಿಸಲ್ಪಡುವ ವಿಭೂತಿ ರೂಪಗಳಿಂದ ಕಾಣಿಸಿಕೊಳ್ಳುವ
ಎಲ್ಲಿ ಜಾರಿ ಹೋಗುವ ಚಿತ್ತಗಳಿವೆಯೋ ಆ ಎಲ್ಲ ಚೇತನಗಳಿಗೂ ಕೂಡ ವಿಶಿಷ್ಟವಾದ ಬಲವನ್ನು ತುಂಬಿ ತನ್ನೆಡೆಗೆ ಸೆಳೆಯಬಲ್ಲ ಅಧಿಪತಿಯಾಗಿ ನೆಲೆಸಿದ 15 ಬೇಲಿಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರುವ ಜೀವನನ್ನೇ ತನ್ನ ವಶದಲ್ಲಿ ಇಟ್ಟುಕೊಂಡು ರಕ್ಷಿಸುವಂತಹ ಮಂತ್ರಗಳಿಂದ ಮುಚ್ಚಲ್ಪಟ್ಟ, ಅನ್ನಗಳಿಂದ ತುಂಬಿ ಪೋಷಿಸುವ, ಅಮೃತವನ್ನು ಕೊಟ್ಟು ಬದುಕಿಸುವ, ಎಲ್ಲವೂ ಆಗಿ ಬೆಳೆಸುವ ಸಹನ ಶಕ್ತಿಯಾಗಿ, ಎದುರಿಸುವ ಶಕ್ತಿಯಾಗಿ, ತಡೆದುಕೊಳ್ಳುವ ಶಕ್ತಿಯಾಗಿ, ಆಕರ್ಷಣ ಶಕ್ತಿಯಾಗಿ, ಬಯಸಿದ್ದನ್ನೆಲ್ಲ ಕೊಡುವ ಶಕ್ತಿಯಾಗಿರುವಂತಹ ನಿನಗೆ ನಮಸ್ತೆ. ಇಲ್ಲೂ ಅಲ್ಲೂ ಎರಡೂ ಕಡೆಗಳಲ್ಲಿ ನಿನ್ನ ಅಪೇಕ್ಷೆ ನಮಗಿದೆ ಅಂತ ಹೀಗೆ ಪ್ರಾರ್ಥಿಸಿ ಮುಂದೆ ರಮ್ಯಕ ಪರ್ವತದಲ್ಲಿ, ರಮ್ಯಕ ವರ್ಷದಲ್ಲಿ ವೈವಸ್ವತಮನು ಮತ್ಸ್ಯರೂಪವನ್ನು ಚಿಂತನೆ ಮಾಡ್ತಾನೆ. ನಮೋ ಭಗವತೆ ಮುಖ್ಯತಮಾಯ ನಮಸ್ಸರ್ವಾಯ ಪ್ರಾಣಾಯ ಓಜಸೆ ಬಲಾಯ ಸಹಸೆ ಮಹಾಮತ್ಸ್ಯಾಯ ನಮಃ ಅಂತ ಪ್ರಾರ್ಥಿಸ್ತಾನೆ. ಅಲ್ಲಿ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಎಲ್ಲರಿಗಿಂತ ಮುಖ್ಯವೆನಿಸಿ, ಮೊದಲ ಅವತಾರ ರೂಪವೆನಿಸಿ, ಯಾಕೆಂದರೆ ಎಲ್ಲದಕ್ಕೂ ಮುಖ್ಯ ನೀರೇ. ಬೆಳಗ್ಗೆ ಆರಂಭ ಆಗುವುದೇ ನೀರಿನಿಂದ. ನೀರು ಬರಲಿಲ್ಲ ಅಂದರೆ ಬಾವಿ ಇದ್ದವ್ರಿಗೆ ಸಮಸ್ಯೆ ಇಲ್ಲ, ಪೇಟೆಯಲ್ಲಿದ್ದವ್ರಿಗೆ ಸಮಸ್ಯೆ. ಅವತ್ತು ನೀರು ಬರಲಿಲ್ಲ ಅಂದರೆ ಇಡೀ ಕೆಲಸಗಳು ಎಲ್ಲ ಅಸ್ತವ್ಯಸ್ತ, ಸಮಸ್ತಂ ಎಲ್ಲವೂ. ಯಾಕೆಂದರೆ ಹಲ್ಲುಜ್ಜುವುದರಿಂದ ಹಿಡಿದು ಮುಖ ತೊಳೆದ್ರಿಂದ ಹಿಡಿದು ಶೌಚಕ್ಕೆ ಹೋಗೋದ್ರಿಂದ ಎಲ್ಲವೂ ನಿಂತು ಹೋಗ್ಬಿಡುತ್ತೆ. ಮತ್ಸ್ಯ ನೀರಿನಲ್ಲಿದ್ದು ಮಾಡುವ ಕೆಲಸ ಏನಂದರೆ ಮದಂಸ್ಯತಿ, ನಮ್ಮಲ್ಲಿರುವ ಮದವನ್ನು, ಕೊಳೆಯನ್ನು ತೆಗೆಯುವಂಥದ್ದು. ಹಾಗಾಗಿ ಎದ್ದ ತಕ್ಷಣ ನಾವು ನೀರಿನ ಸ್ಪರ್ಶ ಮಾಡುವಾಗ ಮತ್ಸ್ಯನನ್ನು ಚಿಂತನೆ ಮಾಡಿಕೊಂಡು ನಮ್ಮ ಕರ್ತವ್ಯವನ್ನು ಆರಂಭಿಸಬೇಕು ಅಂತ ಹೇಳುವುದಾದ್ರಿಂದ ಮುಖ್ಯತಮ ನಮ್ಮ ಬದುಕಿನ ಶುದ್ಧತೆಗೆ ಬೇಕಾದ ಪ್ರಧಾನವಾದ ವಸ್ತು ನೀರಾಗಿ ಮತ್ಸ್ಯನ ರೂಪದಿಂದ ನಮ್ಮನ್ನು ತಿದ್ದುವವನು. ಹಾಗಾಗಿ ಸತ್ವವನ್ನು ತುಂಬುವವನು, ಯಾಕೆಂದರೆ ಅದೇ ಬಲ ತುಂಬುವುದು ನೀರೇ. ಪ್ರಾಣಶಕ್ತಿಯನ್ನು ತುಂಬಿಸುವುದು ನೀರೇ. ಯಾಕೆಂದರೆ ಬೇರೆ ಎಲ್ಲದಕ್ಕಿಂತ ಹೆಚ್ಚು ಎನರ್ಜಿಯನ್ನು ತನ್ನಲ್ಲಿ ಹಿಡಿದುಕೊಳ್ಳುವ ಶಕ್ತಿ ಇರುವಂಥದ್ದು ನೀರಿಗೆ. ಅದರಿಂದಾಗಿ ನೀವು ಸಾಮಾನ್ಯ ಋಷಿಗಳು ತಪಸ್ಸು ಅಂತಂದಾಗ ಆಚಮನೆ ಮಾಡಿ ಕೈಯಲ್ಲಿ ನೀರು ತಗೊಂಡೇ ಎಸಿಬೇಕು ಅಂತಿಲ್ಲ. ಮಾತು ಸಾಕಾಗತ್ತೆ, ಅವ್ರಿಗೆ ಬಲ ಇದೆ. ಆದರೆ ನೀರಿನಲ್ಲಿ ಸಂಕ್ರಾಂತ ಆಗೋದು ಬೇಗ. ಅದಕ್ಕೋಸ್ಕರ ಅಭಿಮಂತ್ರಣ ಮಾಡಿದ ನೀರಿನಿಂದ ತೊಂದರೆ ಆದಾಗ ಧನ್ವಂತರಿ ಜಪಿಸಿ 100 ಮಂತ್ರಗಳನ್ನು ಹೇಳಿ ಅವನು ಅದನ್ನು ಹೇಳಿಸಿ ಪಾನ ಮಾಡಿದ ಅಂತಂದರೆ ಅವನಿಗೆ ಆ ರೋಗ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಖಂಡಿತ ಅದು ಪರಿಹಾರ ಆಗುತ್ತೆ. ಯಾಕಂದರೆ ನೀರು ಬಹಳ ಒಳ್ಳೆಯ ಮೆಮೊರಿ ಶೆಲ್ ಇರುವಂತಹ ಅಪೂರ್ವವಾದಂತಹ ಪಂಚಭೂತಗಳಲ್ಲಿ ದೇವರು ಕೊಟ್ಟಂಥ ಉಪಯುಕ್ತವಾದಂತಹ ಒಂದು ಭೂತ ಅಥವಾ ವಸ್ತು. ಅದನ್ನು ಕೊಡುವವನು ಮತ್ಸ್ಯನಾಗಿದ್ದಾನೆ. ಅದರಿಂದಾಗಿ ಅವನಿಗೆ ನಮಸ್ಕಾರ ಹೇಳುತ್ತಾರೆ. ಆನಂತರ ಹಿರಣ್ಮಯ ವರ್ಷದಲ್ಲಿ ಅರ್ಯಮ ಅನ್ನುವಂತಹ ಪಿತೃದೇವತಾಧಿಪತಿ ಕೂರ್ಮ ಅನ್ನುವ ಭಗವಂತನ ರೂಪವನ್ನು ನಮೋ ಭಗವತೆ ಅಕೂಪಾರಾಯ ಸರ್ವಸತ್ವ ಗುಣ ನಿಷೇವಣಾಯ ನೋಪಲಕ್ಷಿತ ಸ್ಥಾನಾಯ ನಮೋ ವರ್ಷಮಣೆ ನಮಃ ಪ್ರಮಾಣಾಯ ನಮೋ ಭೂಮ್ನೆ ನಮೋ ಅವಸ್ಥಾನಾಯ ನಮಸ್ತೆ ಅಂತ ಹೀಗೆ ಪ್ರಾರ್ಥಿಸ್ತಾನೆ. ಮುಂದೆ ಅಲ್ಲಿಯ ಅರ್ಯಮ ಪ್ರಾರ್ಥಿಸ್ತಾನೆ. ಉತ್ತರ ಕುರುವಿನಲ್ಲಿ ಭೂದೇವಿ ವರಾಹನನ್ನು ಪ್ರಾರ್ಥಿಸ್ತಾಳೆ. ಓಂ ನಮೋ ಭಗವತೆ ಮಂತ್ರತತ್ವಲಿಂಗಾಯ ಯಜ್ಞಕ್ರತವೇ ಮಹೀಧರಾಯ ಮಹಾಪುರುಷಾಯ ನಮಃ ಕರ್ಮಶುಕ್ಲಾಯ ತ್ರಿಯುಗಾಯ ನಮಸ್ತೆ. ಎಲ್ಲ ಮಂತ್ರಗಳಿಗೂ ತತ್ವವನ್ನು ತುಂಬಿಕೊಡುವ, ಅದರ ಮೂಲ ಗುರುತನ್ನು ಹಾಕಿಕೊಡುವ ಶಕ್ತಿಯಾಗಿ ಮಂತ್ರತತ್ವಲಿಂಗ ಅಂತ ವರಾಹನನ್ನು ಕರೆಯುವಂಥದ್ದು. ಯಜ್ಞದ ಎಲ್ಲ ಸೊತ್ತುಗಳನ್ನು ತನ್ನ ದೇಹದಿಂದ ಕೊಟ್ಟವನಾದ್ರಿಂದಾಗಿ ಮತ್ತು ಭೂಮಿಯನ್ನು ಎತ್ತಿ ಹಿಡಿದು ಆಧಾರವನ್ನು ಗಟ್ಟಿ ಕೊಟ್ಟರೆ ತಾನೇ ನಾವು ಏನಾದರೂ ಒಂದು ಕಾರ್ಯವನ್ನು ಪದ ಕುಸಿಯೇ ನೆಲಬಿಹುತು ಮಂಕುತಿಮ್ಮ, ಏನು ಅದೇ ಪದ ಕುಸಿದ್ರೆ ನಾವು ಬೆಟ್ಟದಿಂದ ಯಾವುದು ಮೇನೆಯಿಂದ ಬಿದ್ದರೂ ಯಾರಾದರೂ ಹಿಡಿದ್ರು ಅವನೂ ಬಿದ್ದರು, ನೆಲ ಅಂತೂ ಇದ್ದೇ ಇದೆ. ನೆಲ ಅಂತೂ ಎಲ್ಲೂ ತಪ್ಪುವುದಿಲ್ಲ. ಆ ನೆಲದ ರೂಪದಲ್ಲೇ ವರಾಹನಾಗಿ ನಮ್ಮನ್ನು ರಕ್ಷಿಸುವುದಾದ್ರಿಂದಾಗಿ ಪಂಚರೂಪಿ ಉಪಾಸನೆಯನ್ನು ಹೇಳುವಾಗ ವಾಸುದೇವ ಸಂಕರ್ಣ ಪ್ರದ್ಯುಮ್ನ ಅನಿರುದ್ಧ ನಾರಾಯಣ ಅಂತ ಹೇಳಿ ಈ ಎಲ್ಲ ರೂಪವೂ ಕೂಡ ನೆಲೆಸಲಿಕ್ಕೆ ನಮಗೆ ಆಧಾರವಾಗಿರುವಂಥದ್ದು ಭೂವರಾಹ ಅಂತ ಉಪನಿಷತ್ತುಗಳಲ್ಲಿ ನಮ್ಮ ಪ್ರತಿಯೊಂದು ಚರ್ಯೆಯಲ್ಲೂ 5 ರೂಪಗಳನ್ನು ಚಿಂತಿಸುವಾಗ ಷಡ್ರೂಪಗಳ ಚಿಂತನೆಗೆ ಬಂದಾಗ ವರಾಹನನ್ನು ಸೇರಿಸಿಕೊಳ್ಳಲಿಕ್ಕೆ ಹೇಳುವಂಥದ್ದು. ಹಾಗೆ ಮಹಾಪುರುಷನೆನಿಸಿ ನಮ್ಮ ಎಲ್ಲ ಕರ್ಮಗಳಿಗೆ ಶುಕ್ಲಾಯ ಶುದ್ಧತೆಯನ್ನು ಕೊಡುವವ. ನಮ್ಮ ಎಲ್ಲ ಕರ್ಮಗಳು ವರಾಹನನ್ನು ಸ್ಮರಿಸಿ ಮಾಡಿದರೆ ಮಾತ್ರ. ಯಜ್ಞದಲ್ಲಿ ವರಾಹನನ್ನು ಸ್ಮರಿಸಲೇಬೇಕು. ಅದು ಯಜ್ಞ ಅಂತ ಮಾತ್ರ ಅಲ್ಲ, ನಾವು ಜಪಕ್ಕೋ ಪೂಜೆಗೋ ಕೂತ್ಕೊಳ್ಳುವಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಪೂಜೆಗೆ ಸಾಮಗ್ರಿಗಳು, ಯಜ್ಞಕ್ಕೆ ಅಥವಾ ಜಪಕ್ಕೆ ಏನು ಸಾಮಗ್ರಿಗಳಿವೆ ಅದೆಲ್ಲ ಒದಗಿದ್ದು ವರಾಹನಿಂದಲೇನೆ. ಹಾಗಾಗಿ ಆ ವರಾಹ ಪಾತ್ರೆ ತೊಳೆಯುವಾಗ ವರಾಹನನ್ನು ಸ್ಮರಣೆ ಮಾಡಿ ನಾವು ಅದನ್ನು ತೊಳೆದಿಟ್ಟು ಅಂತಂದರೆ ಅದರಷ್ಟು ದೊಡ್ಡ ಪೂಜೆ ಮತ್ತೊಂದಿಲ್ಲ ಅಂತ. ಹಾಗಾಗಿ ಅದನ್ನು ತೆಗೆದು ಉಪಯೋಗಿಸುವಾಗಲೂ ನಾವು ವರಾಹನನ್ನು ಸ್ಮರಿಸಿ, ಯಾಕೆಂದರೆ ಪ್ರತಿಯೊಂದು ಸೊತ್ತನ್ನು ನಾವು ಬಳಸುವಾಗ ಅಲ್ಲಿರುವ ಭಗವದ್ ರೂಪದಿಂದ ನಾವು
ಅನುಗೃಹೀತರಾದಾಗಲೇ ನಮ್ಮ ಜಪಕ್ಕೆ ಪ್ರತಿಯೊಂದಕ್ಕೂ ಶಕ್ತಿ ಬೆಳೀತಾ ಹೋಗುವಂಥದ್ದು. ಹಾಗಾಗಿ ನಮ್ಮ ಮನೆಯ ಸುತ್ತ ಇರುವ ಎಲ್ಲ ಗೃಹಗತ ಭಾಂಡ ಭಾಜನ ಭೋಜನ ವಸ್ತುಗಳಲ್ಲಿ ಎಲ್ಲದರಲ್ಲೂ ಭಗವಂತನ ವರಾಹ ರೂಪ ನೆಲೆಸಿದೆ ಅನ್ನುವ ಕಾರಣಕ್ಕಾಗಿ ನಮ್ಮ ಕರ್ಮ ಶುಕ್ಲವಾಗುತ್ತೆ ಅಂತ ಹೀಗೆ ಹೇಳುವ 3 ಯುಗಗಳಲ್ಲಿ ಕಾಣಿಸಿಕೊಂಡು ನಮ್ಮನ್ನು ರಕ್ಷಿಸುವ ಭಗವಂತನಿಗೆ ನಮಸ್ತೆ. ಮುಂದೆ ಕಿಂಪುರುಷ ಖಂಡದಲ್ಲಿ ಹನುಮಂತ ರಾಮಚಂದ್ರನನ್ನು ನಿರಂತರ ನೆನಪಿಸಿಕೊಳ್ತಾ ಹಾಡುತ್ತಾ ಕುಣಿತಾ ತನ್ನ ಜೊತೆಗಿರುವ ಋಷಿಗಳಿಗೆಲ್ಲ ಶಾಸ್ತ್ರದ ಪಾಠವನ್ನು ಮಾಡ್ತಾ ಈ ಮಂತ್ರದಿಂದ ಉಪಾಸನೆ ಮಾಡ್ತಾನೆ. ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮ ಆರ್ಯ ಲಕ್ಷಣ ಸತ್ವ ಶೀಲವ್ರತಾಯ ನಮಃ ಉಪಾಶ್ರಿತಾತ್ಮನೆ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕರ್ಷಣಾಯ ನಮೋ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ. ಎಲ್ಲ ಮಂತ್ರದಲ್ಲೂ ಯೋಚನೆ ಮಾಡೋದು ಸುಮ್ಮನೆ ಇಲ್ಲೊಂದು ಜೊತೆಗೆ ನೆನಪಾಯಿತು ಅಂತ ಹೇಳ್ತಾ ಇದ್ದೇನೆ. ಇಲ್ಲಿ 7 ಪದಗಳಿವೆ. ನಮೋ ಭಗವತೆ ಉತ್ತಮ ಶ್ಲೋಕಾಯ ನಮಃ ಆರ್ಯ ಲಕ್ಷಣ ಶೀಲವ್ರತಾಯ ನಮಃ ಉಪಾಶ್ರಿತಾತ್ಮನೆ ನಮಃ ಉಪಾಸಿತ ಲೋಕಾಯ ನಮಃ ಸಾಧುವಾದ ನಿಕರ್ಷಣಾಯ ನಮಃ ಬ್ರಹ್ಮಣ್ಯ ದೇವಾಯ ಮಹಾಪುರುಷಾಯ ಮಹಾರಾಜಾಯ ನಮಃ. ಇದು 7 ಕಾಂಡದ ಕಥೆಯನ್ನು ಹೇಳುವುದಕ್ಕೋಸ್ಕರ ಬಂದ 7 ನಾಮಗಳು. ಅದು ಬಿಡಿಸ್ತಾ ಹೋದರೆ ತುಂಬ ಇಡೀ ಕಥೆ ಬರ್ತಾ ಹೋಗುತ್ತೆ. ಒಟ್ಟಂತೂ ಅಷ್ಟಿದೆ ಅಂತ ಈಗ ಗೊತ್ತಿದ್ರೆ ಸಾಕು. ಇದರಿಂದ ಮುಂದೆ ಭಾರತದ ವರ್ಷ, ಕೊನೆಯ ವರ್ಷ 9ರಲ್ಲಿ ಕೊನೆಯದ್ದು. ಇದರಲ್ಲಿ ನರ ಮತ್ತು ನಾರಾಯಣ ಭಗವಂತನ ಉಪಾಸನೆಗಿರುವ ರೂಪ. ನಾವು ಭಾರತದವರು ಮರೆಯದೆ ಉಪಾಸನೆ ಮಾಡಬೇಕಾದ ರೂಪ ನರನಾರಾಯಣ. ನಾರದರು ನಿಂತುಕೊಂಡು ಈ ಉಪಾಸನೆಯ ಮಹತ್ವವನ್ನು ಲೋಕಕ್ಕೆ ಹೇಳ್ತಾ ಇರುವವರು. ಅವರು ಓಂ ನಮೋ ಭಗವತೆ ಉಪಶಮಶೀಲಾಯ ಉಪರತ ಅನಾತ್ಮ್ಯಾಯ ಅಕಿಂಚನ ವಿತ್ತಾಯ ಋಷಿ ಋಷಭಾಯ ನರನಾರಾಯಣಾಯ ಪರಮಹಂಸಾಯ ಪರಮಗುರವೇ ಆತ್ಮಾರಾಮಾಯ ಅಧಿಪತಯೇ ನಮೋ ನಮಃ. ನಮ್ಮ ಭಾರತದ ಕ್ಷೇಮವನ್ನು ನಾವು ಬಯಸುವವರು ಹೌದಾದರೆ, ನಮ್ಮ ದೇಶಕ್ಕೆ ಅಥವಾ ನಮ್ಮ ಸುತ್ತಲಿನ ಎಲ್ಲ ಕರ್ಮಾಂಗಗಳಿಗೆ ಗಟ್ಟಿತನ ತುಂಬಬೇಕು ಅಂತಂದರೆ, ಯಾಕೆಂದರೆ ಆ ಪ್ರದೇಶದಲ್ಲಿದ್ದು ಯಾರು ಯಾಕೆ ಹೇಳ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗಲಿಲ್ಲ. ಈ ಎಲ್ಲ ಪ್ರದೇಶದಲ್ಲಿರುವ ಆಯಾ ಭಗವದ್ ರೂಪಗಳು ಆ ಪ್ರದೇಶವನ್ನು ತನ್ನ ಅಧಿಕಾರದಲ್ಲಿ ಏನೂ ತೊಂದರೆಯಾಗದಂತೆ ನಿರ್ವಹಿಸುವ, ನಾವು ಏನಾದರೂ ತೊಂದರೆ ಆದರೆ ಯಾರನ್ನು ಹೋಗಿ ಭೇಟಿಯಾಗಬೇಕು, ಯಾರನ್ನು ಹೋಗಿ ಕೇಳಬೇಕು ಅಂತಂದರೆ ಈ ಭಾರತ ವರ್ಷದ ಜನಕ್ಕೆ ಏನೇ ತೊಂದರೆ ಆದಾಗಲೂ ಭೇಟಿಯಾಗಿ ಮಾತಾಡಿಸಿ ನಮ್ಮ ಸಮಸ್ಯೆಯನ್ನು ಪರಿಹರಿಸಿ ಅಂತ ಕೇಳಿಕೊಳ್ಬೇಕಾದ ಭಗವಂತನ ರೂಪ ಅದು ನರನಾರಾಯಣ ಅಂತ. ಹಾಗಾಗಿ ಈ ಉಪಾಸನೆಯನ್ನು ಇವತ್ತಿಗೂ ಅಲ್ಲಿ ನಾರಾಯಣನಿಗೆ ನೈವೇದ್ಯ ಮಾಡುವಾಗ ಆ ಒಳಗೆ ಇರುವ ಪ್ರತಿಮೆಗಿಂತ ಮುಂಚೆ ಅವರು ಪೂಜಾರಿಗಳು ತಂದು ಅದನ್ನು ಹೊರಗಡೆ ಹೀಗೆ ತೋರಿಸ್ತಾರೆ ಆ ನೈವೇದ್ಯವನ್ನು. ಆಮೇಲೆ ತೊಗೊಂಡೋಗಿ ಒಳಗಿಟ್ಟು ಅಲ್ಲಿ ನೈವೇದ್ಯ ಮಾಡ್ತಾರೆ. ಅಂದರೆ ನರನಾರಾಯಣ ಪರ್ವತದ ರೂಪದಲ್ಲೇ ಇದ್ದು ಅವರು ಸ್ವೀಕರಿಸ್ತಾರೆ ಅಂತನ್ನುವ ನಂಬಿಕೆ ಇವತ್ತಿಗೂ ಆ ಜನಕ್ಕೆ ಹಾಗೆ ಇರುವಂಥದ್ದು. ಅಂತಹ ಭಗವಂತನ ರೂಪವನ್ನು ಚಿಂತಿಸಬೇಕಾದದ್ದು ಅಂತ. ಇದರ ಮಧ್ಯದಲ್ಲಿ ಮತ್ತೆ ದ್ವೀಪಗಳನ್ನು ಹೇಳುತ್ತಾರೆ. ಈ ಜಂಬೂ ದ್ವೀಪಕ್ಕೆ ಸಂಬಂಧಪಟ್ಟಂತೆ ಭಾರತ ವರ್ಷಕ್ಕೆ ಸಂಬಂಧಪಟ್ಟ ಉಪದ್ವೀಪಗಳು ಸ್ವರ್ಣಪ್ರಸ್ಥ, ಚಂದ್ರಶುಕ್ಲ, ಆವರ್ತನ, ರಮಣಕ. ಈ ರಮಣಕ ಶಬ್ದವನ್ನು ನಾವೆಲ್ಲೋ ಕೇಳಿದಾಗಿದೆ ಕೃಷ್ಣನ ಕಥೆಯಲ್ಲಿ. ಆ ಕಾಳಿಯನನ್ನು ವಾಪಸ್ ಕಳಿಸುವುದು ರಮಣಕ ದ್ವೀಪಕ್ಕೆ ಹೋಗು ಅಂತ. ಅಲ್ಲಿ ರಮಣಕ, ಮಂದಹಾರ, ಪಾಂಚಜನ್ಯ, ಸಿಂಹಳ ಮತ್ತು ಲಂಕಾ. ಸಿಂಹಳ ಬೇರೆ, ಲಂಕಾ ಬೇರೆ ಅಂತ ಒಂದು ಗೊತ್ತಾಯಿತು. ಇದಿಷ್ಟು ಜಂಬೂ ದ್ವೀಪಕ್ಕೆ ಸಂಬಂಧಪಟ್ಟ ಉಪದ್ವೀಪಗಳು. ಜಂಬೂ ದ್ವೀಪದ ಸುತ್ತ ಲವಣ ಸಮುದ್ರ. ಪ್ಲಕ್ಷದ್ವೀಪದಲ್ಲಿರುವ ಜನ ಸೂರ್ಯಾಂತರ್ಯಾಮಿಯಾದ ಭಗವಂತನನ್ನು, ಸೂರ್ಯನಾರಾಯಣನನ್ನು ಆರಾಧಿಸ್ತಾರೆ. ಈ ಲವಣ ಸಮುದ್ರ ಜಂಬೂ ದ್ವೀಪ ಎಷ್ಟಿದೆಯೋ ಅದರ 2 ಪಟ್ಟಿನಷ್ಟು ವ್ಯಾಪ್ತಿಯಲ್ಲಿ ಇಕ್ಷು ಸಮುದ್ರ ಮುಂದೆ ಇರುವಂಥದ್ದು. ಇದರ ನಂತರ ಬರುವಂಥದ್ದು ಮತ್ತೊಂದು ಶಾಲ್ಮಲಿ. ಆ ಶಾಲ್ಮಲಿಯಲ್ಲಿ ಉಪಾಸನೆ ಮಾಡುವ ಜನರು ಚಂದ್ರಾಂತರ್ಯಾಮಿಯಾದ ಧನ್ವಂತರಿಯನ್ನು ಚಿಂತಿಸ್ತಾರೆ. ಅಲ್ಲಿ ಸುರಾ ಅಂದರೆ ಮಧ್ಯದ ಕಡಲು ಅನ್ನೋದು ಸುತ್ತ ಇರುವಂಥದ್ದು. ಎಲ್ಲಿದೆ ಅಂತ ಹುಡ್ಕೊಂಡು ಬಂದರೆ ಬಹಳ ಜನಕ್ಕೆ ಅನುಕೂಲ ಆಗ್ತಿತ್ತು ಏನು. ಕುಶ ಅಲ್ಲಿಯ ಮುಂದಿನ ದ್ವೀಪ. ಆ ದ್ವೀಪದಲ್ಲಿ ಅಗ್ನ್ಯಂತರ್ಗತನಾದಂಥ ಪರಶುರಾಮನನ್ನು ಚಿಂತನೆ ಮಾಡ್ತಾರೆ. ನಾನು ಯಾವುದು ಅಂತರ್ಗತ ಅಂತ ಸೇರಿಸಿ ಹೇಳ್ತಾ ಇಲ್ಲ, ಆ ಮೂಲದಲ್ಲಿ ಇರುವ ಶಬ್ದವನ್ನೇ ನಾನು ಹೇಳ್ತಾ ಇದ್ದೀನಿ. ಏನೋ ಹೇಳುವಾಗ ಸೇರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ಳೋ ಅಗತ್ಯ ಇಲ್ಲ. ಅದರಿಂದಾಗ ಅದರ ಸುತ್ತ ಘೃತೋದ, ತುಪ್ಪದ ಸಮುದ್ರ ಇರುವಂಥದ್ದು. ಈ ಹಿಂದೆ ಹೇಳಿದ್ದರ 2 ಪಟ್ಟು ಅದು ವೃದ್ಧಿ ಆಗ್ತಾ ಹೋಗುವಂಥದ್ದು. ಮುಂದೆ ಕ್ರೌಂಚ ದ್ವೀಪದಲ್ಲಿ ವರುಣಾಂತರ್ಯಾಮಿಯಾದಂತಹ ವಾಸುದೇವ ರೂಪಿಯನ್ನು ಚಿಂತನೆ ಮಾಡಿ ಅದರ ಸುತ್ತ ಕ್ಷೀರೋದ, ಹಾಲಿನ ಸಮುದ್ರ ಅಂತನ್ನುವಂಥದ್ದು. ಆ ನಂತರ ಕೊನೆಯದ್ದು ಶಾಖ, ಆನಂತರ ಕೊನೆಯದ್ದು ಪುಷ್ಕರ. ಶಾಖದ್ವೀಪದಲ್ಲಿ ವಾಯುವಂತರ್ಗತನಾದಂತಹ ಭಗವಂತನನ್ನು, ಪ್ರಾಣನನ್ನು ಚಿಂತನೆ ಮಾಡುವಂಥದ್ದು. ದಧಿ ಮಂಡ ಅಂದರೆ ಮೇಲಿನ ಕೆರೆ, ಬರೀ
ಮೊಸರಿನ ಕೆನೆಯಿಂದಲೇ ತುಂಬಿದ ಸಮುದ್ರ ಅಲ್ಲಿರುವಂಥದ್ದು. ಕೊನೆಯದು ಪುಷ್ಕರ. ಈ ಪುಷ್ಕರನಲ್ಲಿ ಚತುರ್ಮುಖನ ಅಂತರ್ಯಾಮಿಯಾದ ಭಗವಂತನ ರೂಪವನ್ನು, ಬ್ರಹ್ಮ ಅನ್ನುವುದೇ ರೂಪವನ್ನು ಚಿಂತನೆ ಮಾಡುವುದು. ಅದರ ಸುತ್ತ ಸ್ವಾದೂದ, ಶುದ್ಧೋದಕ ಅಂತ ಕರೀತಾರೆ. ಈ ಶುದ್ಧೋದಕದಿಂದ ತುಂಬಿದ ಇಡೀ ಈ ದ್ವೀಪಗಳ ಕೊನೆ ಸಾಗಿದಾಗ ಆ ಪುಷ್ಕರದಲ್ಲಿ ಕೊನೆಯಲ್ಲಿ ಒಂದು ಬಂಗಾರದ ಸುಂದರವಾದ ಕಮಲ ಇದೆ, ಅದು ಚತುರ್ಮುಖನ ಆಸನ. ಅಲ್ಲೊಂದು ಮಾನಸೋತ್ತರ ಪರ್ವತ ಇದೆ. ಈ ಪರ್ವತದ ಅಂದರೆ ಈಗ ಹೇಳಿದ ಇಷ್ಟೂ ದ್ವೀಪಗಳು ಹೇಗೆ ಜಂಬೂ ದ್ವೀಪಕ್ಕೆ ವರ್ಷಗಳನ್ನು ಹೇಳಿದರು, ಹಾಗೆ ಈ ಉಳಿದ ಎಲ್ಲ ದ್ವೀಪಗಳಿಗೂ ಕೂಡ 7 ಖಂಡಗಳಿವೆ ಪ್ರತ್ಯೇಕ. ಅದರದ್ದೆಲ್ಲ ವಿವರ ಇದೆ. ಪ್ರತಿಯೊಂದು ಖಂಡದ ಹೆಸರೇನು, ಅಲ್ಲಿರುವ ಪರ್ವತಗಳು ಯಾವುದು, ಅಲ್ಲಿ ಹರಿಯುವ ನದಿಗಳು ಯಾವುದು. ಜಂಬೂ ದ್ವೀಪಕ್ಕೆ ಪೂರ್ತಿ ವಿಸ್ತಾರವಾಗಿ ಕಾವೇರಿ ಮೊದಲಾದ ಇಲ್ಲಿಯ ದಕ್ಷಿಣದ ಎಲ್ಲ ನದಿಗಳನ್ನು ಹೇಳಿದ್ದಾರೆ. ಪ್ರತಿಯೊಂದು ದ್ವೀಪಕ್ಕೂ ಕೂಡ ಪ್ರತ್ಯೇಕವಾದ ಖಂಡಗಳು, ಖಂಡದಲ್ಲಿ ಹರಿಯುವಂತಹ ನದಿಗಳು, ಅದಕ್ಕೆ ಸಂಬಂಧಪಟ್ಟ ವಿಶೇಷವಾದ ಪರ್ವತಗಳು, ಸಪ್ತಕುಲ ಪರ್ವತಗಳನ್ನು ಎಲ್ಲ ಕಡೆನೂ ವಿವರ ಕೊಡುತ್ತಾರೆ. ಮಾನಸೋತ್ತರ ಪರ್ವತ ಈ ಕೊನೆಯಲ್ಲಿ ಕಾಣಿಸುವಂಥದ್ದು. ಇದು ಮೇರು ಪರ್ವತದ ಅಂದರೆ ಈ ಸೂರ್ಯನ ಸಂಚಾರಕ್ಕೆ ಮೇರು ಪರ್ವತಕ್ಕೆ ಸುತ್ತು ಬರುತ್ತೆ. ಮೇರು ಪ್ರದಕ್ಷಿಣಗಿರೇ ಸೇವಾಮಹೇ ಭಾಸ್ಕರಂ ಅಂತ ನಾವು ಪ್ರಾರ್ಥನೆ ಮಾಡುವ ಹಾಗೆ ಮೇರುವಿಗೆ ಸೂರ್ಯ ಪ್ರದಕ್ಷಿಣೆ ಬರುವಾಗ ಹೋಗಲಿಕ್ಕೆ ದಾರಿಯಾಗಿ ಈ ಮಾನಸೋತ್ತರ ಪರ್ವತ ಅನ್ನೋದೇ ಹೊರಗಿನ ಆವರಕವಾಗಿ ನಿಂತಿದೆ. ಇನ್ನು ಬಹಳ ಹೇಳ್ತಾರೆ. ಅಲ್ಲಿಂದ ನಂತರ ಲೋಕಾಲೋಕ ಪರ್ವತ, ಅದು 64 ಲಕ್ಷ ಯೋಜನದಷ್ಟು ದೊಡ್ಡದಿದೆ. ಅದರ ಆಚೆಗೆ ಮತ್ತೆ ಅಷ್ಟೇ ಶುದ್ಧೋದಕದ ಸಮುದ್ರ, ಅದರ ಆಚೆಗೆ ಮತ್ತೆ ಬಂಗಾರದ ಪೂರ್ತಿ ಭೂಮಿ ಇದೆ, ಅದರ ಆಚೆಗೆ ಖರ್ಪರ ಬರುತ್ತೆ ಅಂತ. ಈ ಖರ್ಪರ ಮತ್ತೆ ಆವರಣಗಳು 1-2 ಪಟ್ಟು ಭೂಮಿ, ನೀರು, ಗಾಳಿ, ಆಕಾಶ ಇತ್ಯಾದಿಗಳು ಸೇರಿಕೊಂಡು ಬೆಳೆಯುವಂಥದ್ದು. ಸೂರ್ಯನ ಸ್ಥಾನ ಅನ್ನೋದು ಇಡೀ ಬ್ರಹ್ಮಾಂಡಕ್ಕೆ 3 ಲೋಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆಗೆ ಬೆಳಕು ಚೆಲ್ಲುವುದಕ್ಕೋಸ್ಕರ ಮಧ್ಯದಲ್ಲಿ ನಿಂತಿರ್ತಾನೆ. ಇವನು ಪ್ರದಕ್ಷಿಣೆ ಬರುವುದು ಈ ಮೇರು ಪರ್ವತದ ಸುತ್ತ ಧ್ರುವನಿಗೆ, ಅಂದರೆ ಧ್ರುವ ಒಂದು ಕಡೆಯಿಂದ ತುದಿ ಆದರೆ ಇನ್ನೊಂದು ಕಡೆಯಿಂದ ಮೇರು ಕೆಳಮುಖವಾಗಿ ತುದಿಯನ್ನು ಇಟ್ಕೊಂಡಂಥದ್ದು. ಈ ಧ್ರುವ ಇಡೀ ಶಿಂಶುಮಾರ ಅನ್ನುವಂತಹ ಭಗವಂತನ ಮಹಾರೂಪದಲ್ಲಿ ಸೇರಿದ ಇಡೀ ಜ್ಯೋತಿರ್ಮಂಡಲದ ಬೇರೆ ಬೇರೆ ಭಾಗಗಳಲ್ಲಿ ಬಾಲದ ಕೊನೆಯಲ್ಲಿ ಧ್ರುವ ನೇತಾಡ್ತಾ ಇದೆ, ಅದರ ತುದಿಯಲ್ಲಿ ನೇತಾಡ್ತಾ ಇದೆ. ಅದಕ್ಕೆ ಸುತ್ತು ಹಾಕುವಂಥ ಸೂರ್ಯಮಂಡಲ. ನಮಗೆ ಸೂರ್ಯಮಂಡಲ ಸುತ್ತಾಗ್ತಾ ಇದೆ ಅಂದರೆ ಅರ್ಥ ಆಗೋದು ಕಷ್ಟ. ಯಾಕೆಂದರೆ ಬಸ್ಸೊಳಗೆ ಕೂತು ಎಲ್ಲ ನಾವೇ ಓಡಾಡ್ತಾ ಇರೋದು ನೋಡಿ. ಬಸ್ಸು ಅಂದರೆ ನಮಗೆ ಬಸ್ ಆದರೂ ಪಕ್ಕದಲ್ಲಿ ಕಿಟಕಿ ಇದ್ದರೆ ಗೊತ್ತಾಗುತ್ತೆ. ಈ ಕಿಟಕಿ ಮುಚ್ಚಿದ ಸ್ಥಿತಿಯಲ್ಲಿ ಅಕಸ್ಮಾತ್ ನಾವು ಟ್ರೈನಲ್ಲಿ ಕೂತಿದ್ದಾಗ ಹೊರಗಿದ್ದೇನಾಯಿತು ಹೇಗಾಯಿತು ಅಂತ ಗೊತ್ತಾಗದಿದ್ದರೆ ಹೇಗೋ ಹಾಗೊಂದು ಸೂರ್ಯಮಂಡಲದ ಬಸ್ಸಲ್ಲಿದ್ದೇವೆ ನಾವು. ಆ ಬಸ್ ಅನ್ನೋದು ಇಡೀ ಸುತ್ತಾಗ್ತಾರೋ ನಮ್ಗೆ ಗೊತ್ತಾಗ್ತಲ್ಲ, ಯಾಕೆಂದರೆ ಕಿಟಕಿ ತುಂಬ ದೂರ ಇದೆ, ಅಲ್ಲಿ ಹೊರಗೆ ಏನಿದೆ ಅಂತ ಕಾಣೋದು ಕಷ್ಟ ಇದೆ. ಆದರೆ ಇಡೀ ಪ್ರದಕ್ಷಿಣೆ ಹಾಕುವಂತಹ ಅಷ್ಟು ಅಂಶವನ್ನು, ಯಾಕೆಂದರೆ ಸೂರ್ಯನಿಗೆ ತನ್ನ ಸುತ್ತ ಚಲನೆ ಅಂತೂ ಇದ್ದೇ ಇದೆ. ಆ ಚಲನೆ ಇರುವುದರಿಂದಾಗಿ ನಮಗೆ ಉತ್ತರಾಯಣ ದಕ್ಷಿಣಾಯನ ಅಂತ ಇಷ್ಟು ಗೊತ್ತಾಗುತ್ತೆ. ಆದರೆ ಇದು ನಮ್ಮ ಕಾಲಮಾನ ತುಂಬ ಚಿಕ್ಕದಾದ್ರಿಂದ ನಮಗೆ ಅದನ್ನು ಗ್ರಹಿಸುವಷ್ಟು ದೀರ್ಘಕಾಲದ ಪರಿಚಯ ಇಲ್ಲ. ಅದರಿಂದಾಗಿ ಋಷಿಗಳಿಗೆ ಅದು ಚೆನ್ನಾಗಿ ಪರಿಚಿತವಾದ ಸಂಗತಿ ಆದ್ದರಿಂದಾಗಿ ಅದರ ಚಲನೆಗಳ ಬಗ್ಗೆ ಬಹಳ ವಿಸ್ತಾರವಾದ ನಿರೂಪಣೆಯನ್ನು ಮಾಡ್ತಾರೆ. ಅದು ಚಂದ್ರಮಂಡಲ ಎಲ್ಲಿದೆ, ನಕ್ಷತ್ರಗಳು ಎಲ್ಲೆಲ್ಲಿದೆ, ರಾಶಿಗಳ ಸ್ಥಾನ ಯಾವುದು, ನಕ್ಷತ್ರಗಳ ಸ್ಥಾನಮಾನ ಯಾವುದು, ಅದು ಎಷ್ಟೆಷ್ಟು ದೂರ ಒಂದೊಂದಕ್ಕೆ ಅಂತರ ಇದೆ, ಇದೆಲ್ಲವನ್ನು ವಿವರ ಕೊಟ್ಟು ಕೊನೆಗೆ ಶಿಂಶುಮಾರನನ್ನು 3 ಕಾಲದಲ್ಲೂ ಸ್ಮರಣೆ ಮಾಡಿದರೆ ನಮಗೆ ಈ ಯಾವುದೇ ಥರದ ಗೊಂದಲಗಳಿದ್ರೂ ಎಲ್ಲವೂ ಪರಿಹಾರ ಆಗುತ್ತೆ. ತುಂಬ ಮಹತ್ವದ ಸಂಗತಿಗಳನ್ನೆಲ್ಲ ಹೇಳ್ತಾರೆ. ಶಿಂಶುಮಾರನನ್ನು ಸ್ಮರಣೆ ಮಾಡಬೇಕಾದದ್ದು ಅಷ್ಟು ಅಗತ್ಯ ಅಂತ ಹೇಳಲಿಕ್ಕೆ ಈ ಇಡೀ ಜಗತ್ತಿನ ಇಷ್ಟು ಹೇಳಿದ್ದರ ಉದ್ದೇಶ ಪಾತಾಳಮೇತಸ್ಸಿ ಪಾದಮೂಲಂ ಅಂತ 2ನೇ ಅಧ್ಯಾಯದಲ್ಲಿ ಏನು ಹೇಳಿದ್ರು, ಆ ಮಹಾರೂಪವನ್ನು ಚಿಂತಿಸಲಿಕ್ಕೆ ನಮಗೆ ಯಾವಾಗ ಸ್ವಲ್ಪ ಆದರೂ ಮನಸ್ಸು ರೆಡಿಯಾಗುತ್ತೋ ಆಗ ನಿಮಗೆ ಬಿಂಬವನ್ನು ಚಿಂತಿಸಲಿಕ್ಕೆ ಶಕ್ತಿ ಪೂರ್ತಿ ಬರುತ್ತೆ ಅಂತ ಲೆಕ್ಕ. ಯಾಕೆಂದರೆ ಅಷ್ಟನ್ನು ಇದರೊಳಗಿದೆ ಅಂತ ಚಿಂತಿಸಬೇಕು. ಅದಕ್ಕೋಸ್ಕರ ಇದನ್ನು ವಿವರ ಕೊಟ್ಟದ್ದು. ಯಾಕೆಂದರೆ ಪಿಂಡಾಂಡ ಅನ್ನೋದು ಬ್ರಹ್ಮಾಂಡದ ರೆಪ್ಲಿಕಾ. ಅದನ್ನು ಅರ್ಥ ಮಾಡಿಕೊಂಡಾಗ ಇದರ ಒಳಗೆ ಅದನ್ನು ಕಾಣುವ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಧ್ಯಾನದ ಆ ಎಲ್ಲ ಅಂಶಗಳನ್ನು ನಾವು ಹೆಚ್ಚು ಸಿದ್ಧಿ ಮಾಡಿಕೊಳ್ಬೇಕು ಅಂದರೆ ಶಿಂಶುಮಾರನ ಸ್ಮರಣೆ ಮಾಡಿಕೊಂಡ್ರೆ ನಮಗೆ ಧ್ಯಾನ ಶಕ್ತಿ ಹೆಚ್ಚುತ್ತೆ. ಅದು 3 ಕಾಲದಲ್ಲಿ ಸ್ಮರಣೆ ಮಾಡಿದಷ್ಟು ಒಳ್ಳೆಯದು. ಇನ್ನೂ ಅನೇಕ ಫಲಗಳನ್ನು ಹೇಳ್ತಾರೆ. ಒಟ್ಟಂತೂ ಜ್ಯೋತಿರ್ಮಂಡಲದ ಪರಿಣಾಮ ನಮ್ಮ ದೇಹದ ಮೇಲೆ ಏನೇನಾಗುತ್ತೆ, ಭೂಮಿಯ ಮೇಲೆ, ಆ ಎಲ್ಲ ಪರಿಣಾಮಗಳಿಂದ ಏನಾದರೂ ಕೆಡುಕಾಗಿ ನಮ್ಮ ಸಾಧನೆಗೆ ತೊಡಕಾಗುವುದಿದ್ದರೆ ಅದನ್ನು ಪರಿಹರಿಸಲಿಕ್ಕೆ ಶಿಂಶುಮಾರನ ಸ್ಮರಣೆ ಅತ್ಯಂತ ಅಗತ್ಯ ಅಂತ ಹೇಳಿ ಇನ್ನು 28 ಬಗೆಯ ನರಕಗಳನ್ನು ಹೇಳ್ತಾರೆ. ಅಲ್ಲಿ ಪಶು ಪಕ್ಷಿಗಳನ್ನು ಜೀವಂತ ಬೇಯಿಸಿದರೆ ಅವನನ್ನು ಕೂಡ ಕುಂಭೀಪಾಕದಲ್ಲಿ ಸುಡ್ತಾರೆ. ಇನ್ನೊಬ್ಬರ ಹೆಣ್ಣು ಹೊನ್ನು ಮಣ್ಣುಗಳನ್ನು ಅಪಹರಿಸಿದರೆ ತಾಮಿಸ್ರ, ಕೊಂದು ಅಪಹರಿಸಿದರೆ ಅಂಧಂತಾಮಿಸ್ರ, ಪಂಚಯಜ್ಞಗಳನ್ನು ಮಾಡಿದರೆ ಉಂಡರೆ ಕ್ರಿಮಿಭೋಜನ. ಹೀಗೆ ಒಂದಿಷ್ಟು ಕಥೆಗಳನ್ನು ಹೇಳ್ತಾರೆ. ಅಂದರೆ ದೋಷಗಳ ಪಟ್ಟಿಯನ್ನು ಇಡ್ತಾರೆ. ಅದರ ಉದ್ದೇಶ ನಾವು ಸಾಧ್ಯವಾದಷ್ಟು ಭಗವಂತನ ಮರೆವಿಗೆ ಇಳಿಯದೆ
ಅವನನ್ನು ನೆನಪಿಸಿಕೊಳ್ಳಬೇಕು ಅನ್ನೋದಕ್ಕೋಸ್ಕರ ಈ ಎಚ್ಚರವನ್ನು ಕೊಡುವಂತಹ ಮಾತು. ಅದರಿಂದಾಗಿ ಅಂತಹ ಎಚ್ಚರವನ್ನು ಭಗವಂತ ನಮಗೆ ನಿರಂತರ ಭಾಗವತ ಪ್ರತಿಪಾದ್ಯನಾದಂತಹ ಕಾಳಿಯ ಮರ್ದನ ಕೃಷ್ಣ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣಮಸ್ತು.